ಜಂಪಿಂಗ್ ಶಾಸಕರು ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಚುನಾವಣೆಗೆ ಗಂಟೆ ಬಾರಿಸ್ತಾ ಇದ್ದ ಹಾಗೆ ಜಂಪ್ ಮಾಡೋಕ್ಕೆ ಭಾಳಷ್ಟು ಜನ ಶಾಸಕರು ರೆಡಿಯಾಗಿರ್ತಾರೆ. ಆದರೆ ಸದ್ಯಕ್ಕೆ ಯಾರು ಎತ್ತ ಯಾವ ಪಾರ್ಟಿ ಎಲ್ಲಿಯ ಕ್ಷೇತ್ರ ಅನ್ನುವಂಥದ್ದು ಗುಟ್ಟು ಬಿಟ್ಕೊಡ್ತಲ್ಲ. ಆದರೆ ಕೆಲವರು ಈಗಾಗಲೇ ಅವರ ಹಾವಭಾವ ಚಲನವಲನಗಳು ಅವರ ಒಡನಾಟಗಳು ನೋಡ್ತಾ ಇದ್ದರೆ ಬಹುತೇಕ ಈ ಚುನಾವಣಾ ಅಖಾಡ ಏನಿದೆ 2018ರ ಅಖಾಡದಲ್ಲಿ ಯಾವ ಪಕ್ಷದಿಂದ ಮೈಗೆ ಮಣ್ಣು ಹಚ್ಕೊಂಡು ಕುಸ್ತಿಗೆ ರೆಡಿ ಆಗ್ತಾರೋ ಗೊತ್ತಿಲ್ಲ. ಸೊ ಅಂಥದ್ದೊಂದು ಅಖಾಡ ಅಂತೂ ಸಿದ್ಧ ಆಗ್ತಾ ಇದೆ. ಸೊ ಇಲ್ಲಿವರೆಗೂ ಕೂಡ ಪಕ್ಷ ಸಿದ್ಧಾಂತ ಕಾರ್ಯಕ್ರಮ ಎಲ್ಲವನ್ನೂ ಕೂಡ ಮಾತಾಡ್ತಾ ಇರ್ತಕ್ಕಂಥ ಶಾಸಕರು ಇನ್ನೇನು ಒಂದು 3 ತಿಂಗಳು ಅಥವಾ 4 ತಿಂಗಳು ಆಗ್ತಾ ಇದ್ದ ಹಾಗೆಯೇ ಈ ಮನೆಯಲ್ಲಿ ವಾತಾವರಣ ಸರಿ ಇಲ್ಲ, ಉಸಿರು ಕಟ್ಟಿದ ವಾತಾವರಣ, ಈ ಪಕ್ಷದಲ್ಲಿ ನಮಗೆ ಬೆಲೆ ಇಲ್ಲ, ಈ ಪಕ್ಷದಲ್ಲಿ ನೆಲೆ ಇಲ್ಲ, ಈ ರೀತಿಯ ಹೇಳಿಕೆಗಳು ಶುರು ಆಗ್ತವೆ. ಅಂದರೆ ಇದು ಭಾರತದ ರಾಜಕಾರಣದ ಒಂದು ಕ್ಯಾರೆಕ್ಟರ್ ಕೂಡ. ಯಾಕಂದರೆ ಪ್ರತಿ ಚುನಾವಣೆಯಲ್ಲೂ ಕೂಡ ಇಂಥ ಶಾಸಕರುಗಳು, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಮತ್ತು ಇನ್ಯಾವುದೇ ಪಾರ್ಟಿ ಇರ್ಬೋದು, ಆ ಪಕ್ಷಗಳಿಂದ ಇನ್ನೊಂದು ಪಕ್ಷಕ್ಕೆ ಜಿಗಿಯುವಂಥ ಕಪ್ಪೆಗಳ ರೀತಿ ಶಾಸಕರು ಜಂಪ್ ಮಾಡ್ತಾ ಇರ್ತಾರೆ. ಅಂಥ ಜಂಪ್ ಮಾಡ್ತಕ್ಕಂಥ ಶಾಸಕರ ಸಂಖ್ಯೆ ಆಯಾ ಪಕ್ಷಗಳ ಪ್ರಮುಖರು ಹೇಳೋ ಪ್ರಕಾರ BJP, ಕಾಂಗ್ರೆಸ್, JDS 55 ಆಗುತ್ತೆ. 55 ಜನ ಜಂಪ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಚುನಾವಣಾ ಅಖಾಡದಲ್ಲಿ ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಆ ಕಾರಣಕ್ಕಾಗಿ ಇವತ್ತು ಈ ಚರ್ಚೆನ ಕೈಗೆತ್ಕೊಳ್ತಾ ಇದ್ದೀನಿ. ಜಂಪಿಂಗ್ ಶಾಸಕರು ಸೊ ನಿಮ್ಗೆ ಅನ್ನಿಸ್ಬೋದು ಏನಪ್ಪ ನಾವು ಓಟ್ ಹಾಕಿದಂಥ ಶಾಸಕರು ನಾಳೆ ಯಾವ ಪಾರ್ಟಿಗೆ ಹೋಗ್ತಾರೆ ಅಂತ. ಯಾಕಂದರೆ ನಿಮಗೆ ಓಟ್ ತೆಗೆದುಕೊಳ್ಳುವಾಗ ಮಾತ್ರ ಅವ್ರಿಗೆ ಖಾತ್ರಿ ಇರುತ್ತೆ, ಆದರೆ ನಾಳೆ ಯಾವ ಪಾರ್ಟಿಗೆ ಹೋಗ್ತಾರೆ ಅನ್ನೋಂಥದ್ದು ಯಾರಿಗೂ ಕೂಡ ಬಿಟ್ಕೊಡಲ್ಲ. ಯಾಕಂದರೆ ಅವ್ರು ಓಟರ್ ಕೇಳಿ ಯಾವುದೇ ಪಾರ್ಟಿಗೆ ಜಂಪ್ ಆಗಲ್ಲ. ಅವ್ರೇನಿದ್ರು ಕೂಡ ತಮ್ಮ ಮುಂದಿನ ಭವಿಷ್ಯವನ್ನು ಗಮನದಲ್ಲಿಟ್ಕೊಂಡು ನೀವು ಓಟ್ ಹಾಕದಂಥ ಓಟಿಗೂ ಕೂಡ ಯಾವುದೇ ಕಿಮ್ಮತ್ತನ್ನು ಕೊಡದೆ ತಮಗೆ ಇಷ್ಟ ಬಂದ ಪಾರ್ಟಿಯನ್ನು ಸೇರ್ತಾರೆ. ಆ ಕಾರಣಕ್ಕಾಗಿಯೇ ಇವರನ್ನು ಒಂದು ರೀತಿ ಪಕ್ಷಾಂತರಿಗಳು, ಜಂಪಿಂಗ್ ಸ್ಟಾರ್ಸ್ ಅಂತ ಕರಿಬೋದು. ಮತ್ತೊಂದು ಕಡೆ ಯಾವ ಮನೆಗಡೆ ಗೆದ್ದ ಎತ್ತಿನ ಬಾಲ ಹಿಡಿತಕ್ಕಂಥ ಶಾಸಕರು ಕೂಡ ಇದ್ದಾರೆ. ಈಗಾಗಲೇ ಒಂದಷ್ಟು ದಿನ ಬಹಿರಂಗವಾಗಿ ಗುರುಸ್ಕೊಂಡ್ರು ಕೂಡ ಇವತ್ತು KPCCಯ ಅಧ್ಯಕ್ಷ ಡಾಕ್ಟರ್ G. ಪರಮೇಶ್ವರ್ ಪ್ರಕಾರ ನಮ್ಮ ಪಕ್ಷಕ್ಕೆ BJPಯಿಂದ 15ರಿಂದ 20 ಜನ ಶಾಸಕರು ಬರ್ತಾರೆ, ಹಾಗೆ JDSಯಿಂದ ಒಂದಷ್ಟು ಜನ ಬರ್ತಾರೆ ಅಂತ ಹೇಳ್ತಾರೆ. ಇನ್ನು BJP ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವ್ರ ಪ್ರಕಾರ ಅವರು ಕೂಡ ನಿನ್ನ ನಂಜನಗೂಡಲ್ಲಿ ಹೇಳ್ತಾರೆ ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ಸಲ್ಲಿ ಬೇಸತ್ತಿದ್ದಾರೆ, ಅವರಲ್ಲಿ ಹಿರಿಯ ನಾಯಕರೇ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ, ಇನ್ನು ಶಾಸಕರು ಇರ್ತಾರೇನ್ರಿ, ಅಲ್ಲೂ ಕೂಡ ಒಂದು 15ರಿಂದ 20 ಜನ ಶಾಸಕರು ನಮ್ಮ ಪಾರ್ಟಿಗೆ ಬರ್ತಾರೆ ಅಂತ. ಇನ್ನು ಕುಮಾರಸ್ವಾಮಿ ಸುಮ್ಮನೆ ಕೂತಿಲ್ಲ, ಈ 2 ರಾಷ್ಟ್ರ ಪಕ್ಷಗಳನ್ನು ತಿರಸ್ಕರಿಸಬೇಕು, ಸೊ ನಾವೇ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದು, ಸೊ 2 ಪಕ್ಷದಲ್ಲಿ ಬೇಸತ್ತಂಥ ಶಾಸಕರು ನಮ್ಮ ಜೊತೆಗೆ ಬರ್ತಾರೆ, ಅಲ್ಲೂ ಒಂದು 20 ಜನ ಶಾಸಕರು ನಮ್ಮ ಜೊತೆಗೆ ಬರ್ತಾರೆ ಅಂತ. ಅಂದರೆ ಎಲ್ಲ ಸೇರಿದ್ರು ಒಂದು 55ರಿಂದ 60 ಜನ ಶಾಸಕರು ಇವ್ರ ಪ್ರಕಾರನೇ ಪಕ್ಷದಿಂದ ಪಕ್ಷಕ್ಕೆ ಜಿಗಿಕ್ಕೆ ರೆಡಿಯಾಗಿದ್ದಾರೆ, ಅಂದರೆ ಪಕ್ಷಾಂತರಕ್ಕೆ ರೆಡಿಯಾಗಿದ್ದಾರೆ. ಸೊ ಆ ಕಾರಣಕ್ಕಾಗಿಯೇ ಇವತ್ತು 2018ರ ಚುನಾವಣಾ ಏನು ಪರ್ವ ಈಗ ಶುರು ಆಗುತ್ತೆ, 1 ವರ್ಷ ಬಾಕಿ ಇದೆ. ಇದರಲ್ಲಿ ಯಾವ ಪಕ್ಷದಿಂದ ಯಾವ ಪಕ್ಷಕ್ಕೆ ಹೋಗ್ತಾರೆ ಅಂತ ಚರ್ಚೆ ಮಾಡ್ತಾರೆ. ಜೊತೆಗೆ ಇದರ BJPಯ ವಕ್ತಾರ ನಾಯಕರಂತ ಶಿವಕುಮಾರ್ ಕಾರ್ಯಕ್ರಮ ಸ್ವಾಗತ, ಹಾಗೆ JDSನ ಹಿರಿಯ ನಾಯಕರು ಮಾಜಿ ಶಾಸಕರಾದಂಥ ಮಲ್ಲಿಂಗೇಗೌಡರ ಕಾರ್ಯಕ್ರಮ ಸ್ವಾಗತ. ಸೊ ನೇರವಾಗಿ ಶಿವಕುಮಾರ್ ಅವರು, ನಿಮ್ಮ ಪಕ್ಷಕ್ಕೆ ಎಷ್ಟು ಜನ ಶಾಸಕರು ಬರ್ತಾರೆ ಬೇರೆ ಪಾರ್ಟಿಯಿಂದ? ಈಗ ವಾತಾವರಣ BJPಗೆ ಪ್ರತಿಕೂಲವಾಗಿದೆ. ಮತ್ತು ಇತ್ತೀಚಿನ ಬೆಳವಣಿಗೆಗಳು ಮತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತಿನ ದಿವಸ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರೋದ್ರಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೊನ್ನೆ ನಡೆದಂಥ 5 ರಾಜ್ಯಗಳ ಚುನಾವಣೆಗಳಲ್ಲಿ 40, 20, 15, 12 ಅದನ್ನ ನಾವು ಈಗಲೇ ನಿರೀಕ್ಷೆ ಮಾಡೋಕ್ಕಾಗಲ್ಲ ಎಷ್ಟು ಜನ ಬರ್ತಾರೆ ಅಂತ. ಸಾಕಷ್ಟು ಜನ ಇದ್ದಾರೆ. ಇವತ್ತು ಗೊತ್ತಿದೆಯಲ್ಲ ನಮ್ಗೆ ಹಿಂದೆನೂ ಕೂಡ ಅನುಭವಗಳಾಗಿದೆ. ಯಾವುದು ಚುನಾವಣೆಯಲ್ಲಿ ಇವತ್ತು ಗೆಲ್ತಾರೆ, ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಾರೆ ಅಂದರೆ ಗೆದ್ದೆತ್ತಿನ ಬಾಲದ ಥರ ಒಂದಷ್ಟು ಪಕ್ಷದಿಂದ ಪಕ್ಷಾಂತರ ಮಾಡೋದು ಸಹಜ. ನನಗೆಲ್ಲ ಒಂದು ಕಡೆ ಮಲ್ಲಿಂಗೇಗೌಡ್ರೆ, ನಿಮ್ಮ ಪಕ್ಷಕ್ಕೆ ಎಷ್ಟು ಜನ ಬರ್ತಾರೆ ಅದು ಹೇಳ್ಬಿಡಿ, ಆಮೇಲೆ ಮತ್ತೆ ಮುಂದೆ ಹೋಗೋಣ. ಸರ್, ಈಗ ನಮ್ಮ ಪಕ್ಷಕ್ಕೆ ಏನಾಗಿದೆ ಅಂದರೆ ಇವೆರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಯಾರ್ಯಾರು ಸ್ವಲ್ಪ ಒಳ್ಳೆಯವ್ರಿಗೆ ಟಿಕೆಟ್ ಕೊಡಿದ್ರೆ ಏನೋ ಒಂದು ಇದಕ್ಕೆ ನಾವು ಗೆಲ್ತೀವಿ ಅನ್ನೋ ಇದರಲ್ಲಿ ಇವ್ರಿಗೆ ಏನಾಗ್ತದೆ ಅಂದರೆ ಯಾರು ಕೊಟ್ಟರು ಗೆಲ್ತಾರೆ ಅಂತಕ್ಕಂಥ ಒಂದು ಉದಾಸೀನ ಮನೋಭಾವವನ್ನು ತೋರಿಸಿದಾಗ ಒಳ್ಳೊಳ್ಳೆಯವ್ರನ್ನ ನೋಡಿ, ನೀವೀಗ 2 ಪಕ್ಷಗಳಿಗೆ ಹೋಗೋದಕ್ಕಿಂತ ಹೆಚ್ಚಿನ ಇನ್ನೂ ಯಾಕೆ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ, ಇಷ್ಟೊತ್ತಿಗೆಲ್ಲ ಸ್ಟಾರ್ಟ್ ಆಗಿರೋದು. ಬಟ್ ಇನ್ನೂ 11, 12 ತಿಂಗಳು, 13, 14 ತಿಂಗಳಿದೆ. 1 ವರ್ಷದ ಮೇಲಿರೋದ್ರಿಂದ ಈಗಲೇ ಹೋಗಿ ಏನು ಮಾಡೋದು, ನೋಡಂತಡಿ ಇಲ್ಲೇನಾಗುತ್ತೋ ಅಲ್ಲೇನಾಗುತ್ತೋ, ಇನ್ನು 1 ವರ್ಷಕ್ಕೆ ಯಾವ ಟ್ರೆಂಡ್ ಯಾವ ರೀತಿ ಚೇಂಜ್ ಆಗುತ್ತೋ. ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ ಇವ್ರು ಚುನಾವಣೆ ನಿಲ್ಲಿಸಬೇಕಾಯ್ತು, JDS ಕ್ಯಾಂಡಿಡೇಟ್ ಹಾಕ್ಬೇಕಾಯ್ತು. ಅಂದ್ರೆ ಶಿವಕುಮಾರ್ ಹಾಕೋದು ಬಿಡೋದು ನಮ್ಮ ಪಕ್ಷದ ಸ್ಟ್ರಾಟಜಿ. ನಿಮ್ಗೆ ಏನಾಗಿದೆ ಈಗ ಅಲ್ಲಿ ಸ್ಟ್ರೈಟ್ ಫೈಟ್ ಆಗ್ಬಿಡ್ತು.
ಇವ್ರಿಗೆ ಈಗ ನಾವು ಗೆಲ್ತೀವಿ ಅನ್ನೋ ಹುಮ್ಮಸ್ನಲ್ಲಿ ಎಲ್ಲ ಹೋಗ್ಬಿಟ್ಟಿದ್ದಾರೆ ಈಗ ಇವ್ರ ಅಧ್ಯಕ್ಷ ಖಂಡಿತ ಗೆದ್ದೇ ಗೆಲ್ತೀವಿ, ಅದ್ರಲ್ಲಿ ಎರಡು ಮಾತಿಲ್ಲ. ನಾನು ಹೇಳೋದು ಹೇಗೆ ನಿಮ್ ಪಾರ್ಟಿಗೆ ಬರ್ತಾರೆ ಅನ್ನೋದು ಪ್ರಶ್ನೆ. ಹೇಗೆ ನಿಮ್ ಪಾರ್ಟಿಲಿ ಇರೋರು ಒಂದಷ್ಟು ಜನ ಕಾಂಗ್ರೆಸ್ಗೆ ಹೋಗೋದಕ್ಕೆ ರೆಡಿ ಆಗ್ಬಿಟ್ಟಿದೆ. ಆಯ್ತು ಸರ್, ಒಂದು ನಮ್ಮ ಪಾರ್ಟಿಲಿ ನಾವು ಸಸ್ಪೆಂಡ್ ಮಾಡಿರ್ತಕ್ಕಂಥ 7 ಜನ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಇಡೀ ದೇಶಕ್ಕೆ ಗೊತ್ತಿರೋ ವಿಷಯ. ಅದರಿಂದ ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬಿಡಿ. ಪ್ರಶ್ನೆ ಪ್ರಾದೇಶಿಕ ಪಕ್ಷವಾಗಿ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು, ಹೆಚ್ಚಿಸ್ಕೋಬೇಕು ಅಂದಾಗ ನೀವು ಬೈ ಎಲೆಕ್ಷನ್ ಅಲ್ಲಿ ಕ್ಯಾಂಡಿಡೇಟ್ ಹಾಕ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸರ್ ಒಂದ್ ನಿಮಿಷ ಶಿವಕುಮಾರ್ ಜಿ, ಬೈ ಎಲೆಕ್ಷನ್ ಅಲ್ಲಿ ಹಾಕಿದ ತಕ್ಷಣನೇ ನಾವು ಉಳಿಸ್ಕೋತೀವಿ ಅನ್ನೋ ಪ್ರಶ್ನೆ ಅಲ್ಲ. ನಿಮ್ಗಲ್ಲಿ ಸ್ವಲ್ಪ ಈಗ ನಿನ್ನೆ ಮೊನ್ನೆ ಈಚೆಗೆ ಏನಾಗಿದೆ ಅಂದ್ರೆ ಇವ್ರು ಸ್ವಲ್ಪ ಉಸಿರು ಕಟ್ಟೋ ವಾತಾವರಣ ಅಲ್ಲಿ 2 ಸ್ಟಾರ್ಟ್ ಆಗಿದೆ ನಿಮಗೆ. ಅದಕ್ಕೆ ಇವ್ರಿಗೇನು ಈಗ ತಲೆಗೆ ಹೋಗಿದೆ. ಇದಕ್ಕೆ ಮೊದಲು ಏನು ಹೇಳಿದ್ರು ಗೊತ್ತಾ, ನೀವು ಕಾಂಗ್ರೆಸ್ನವ್ರು ಒಂದಾಗ್ಬಿಟ್ಟಿದ್ದೀರಾ. ಅವರು ನಿನ್ನೆ ಯಾರೋ ಹೇಳಿದ್ರು ಇಲ್ಲ BJP ಅವರು JDS ನವರು ಒಂದಾಗ್ಬಿಟ್ಟಿದ್ದಾರೆ ಅಂತ ಕ್ಯಾಂಡಿಡೇಟ್ ಹಾಕ್ಲಿಲ್ವಂತೆ ಅಂತೇಳಿ ಅವ್ರವ್ರ ಮುಖಂಡರಿಗೆ ನಮ್ಗೇನಾಗಿದೆ ಗೊತ್ತಾ, ಇವ್ನ ಬಿಟ್ಟು ಯಾಕೆ ಬಿಟ್ಟಿದ್ದೀವಿ ಅಂದ್ರೆ ಬಹಳ ಜನಕ್ಕೆ ಇವ್ರೇನ್ ಹೇಳ್ತಾ ಇದಾರೆ, ನಾವು ಗೆಲ್ಲೋ ಕುದುರೆ, ನಾವು ಗೆದ್ದೆತ್ತಿನ ಬಾಲ ಹಿಡಿದಕ್ಕೆ ಬಹಳ ಜನ ಬಾಲ ಹಿಡಿದಕ್ಕೆ ಬರ್ತಾ ಇದ್ದಾರೆ. ಈಗ ಇಲ್ಲಿ ಗೊತ್ತಾಯ್ತದಲ್ಲ, ಇಲ್ಲಿ ಗೆಲ್ಲೋ ಎತ್ತೆ ಸೋಲೋ ಎತ್ತೆ. ನೀವು ಕಳಲೆ ಕೇಶವಮೂರ್ತಿನ ನಿಮ್ಮ ಪಾರ್ಟಿಲಿ ಬೈ ಎಲೆಕ್ಷನ್ ಹೋಗ್ತಾನೆ. ನನ್ ಬರೋದು 2018 ಚುನಾವಣೆ, ಈಗ ಬೈ ಎಲೆಕ್ಷನ್ ಬಿಟ್ಬೇಡ ಬರ್ಲಿಂಗೆ ಕಳಲೆ ಕೇಶವಮೂರ್ತಿನ ನಾವು ಕಳ್ಸಿಬಿಟ್ಟ ಸ್ವಾಮಿ, ನೀವು ಶ್ರೀನಿವಾಸ ಪ್ರಸಾದ್ ಕಳ್ಸಿಬಿಟ್ಟ. ನಾವು ಕರ್ಕೊಂಡಿಲ್ಲ, ಅವ್ರು ರಾಜೀನಾಮೆ ಮಾಡಿ ಮಾಡಿ ನೀನು ಅಲ್ಲೇ ಹೋಗಿ. ನಿಮ್ಮ ಪಕ್ಷದ ಬಸ್ ಏನಿದೆ ಅಂದ್ರೆ ಅದು ಒಂದ್ ರೀತಿ ಯುಗಾದಿ ಮತ್ತು ದೀಪಾವಳಿ ಬಸ್ ಸ್ಪೆಷಲ್ ಬಸ್ ಇದ್ದಂಗೆ. ಸ್ಪೆಷಲ್ ಬಸ್ ಎಲ್ಲಾ ಬಸ್ಗಳು ತುಂಬೋದ್ಮೇಲೆ ಕೊನೆಗೆ ಏನಂದ್ರೆ ಸ್ಪೆಷಲ್ ಬಸ್ ಅಲ್ಲೂ ಇಲ್ದೇ ಇಲ್ದೋ 2 ಕಡೆಗೆ ನಿಮ್ಮ ಪಕ್ಷ ನಿಮ್ಮ ಬಸ್ ಹತ್ಕತ್ತಾರೆ. ಸೊ ನಿಮ್ಮ ಪ್ರಕಾರ ನೀವು ಕುಮಾರಸ್ವಾಮಿ ಅವ್ರ ಹತ್ರ ಇರೋದ್ರಿಂದ ನಿಮ್ ಮಾತು ಕೇಳ್ತಾರೆ. ಸೊ ನಿಮ್ಮ ಪ್ರಕಾರ ನಿಮ್ಮ ಲಿಸ್ಟ್ ಅಲ್ಲಿ ಇರೋದು ಹೆಸರು ಬೇಡ ನಮಗೆ, ಎಷ್ಟು ಜನ ಟಚ್ ಅಲ್ಲಿ ಇದ್ದಾರೆ ನಿಮ್ಗೆ ಹೇಳ. ಬಹಳ ಜನ ಇದ್ದಾರೆ ಕುಮಾರಸ್ವಾಮಿ ಅವ್ರ ಜೊತೆಲಿ. ನಾನು ಇರ್ತೀನಲ್ಲ, ನೋಡ್ತೀನಲ್ಲ, ಬಹಳ ಜನ 2 ಪಾರ್ಟಿಯವರು ಕುಮಾರಸ್ವಾಮಿ ಟಚ್ ಅಲ್ಲಿದ್ದಾರೆ. ಏನು ಹೇಳ್ತಾರೆ ಅವರು ಅಂತ ಹೇಳಿದ್ರೆ, ಯಾಕೋ ನೋಡ್ರಿ 2 ಪಕ್ಷದ ಬಗ್ಗೆ ನಮ್ಗೆ ಇದಾಗ್ತದೆ ಅಣ್ಣ, ಎಲ್ಲ ಅವರವರೇ ಇರಕ್ಕೆ ನೋಡ್ತಾರೆ. ಬಹುಶಃ ಏನಾದರೂ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕಂದ್ರೆ ನಿಮ್ಮಂಥವ್ರು ಬೇಕು, ಜನಸಾಮಾನ್ಯರು ನಿಮ್ಮ ಬಗ್ಗೆ ಭಾಳ ಮಾತಾಡ್ತಾ ಇದ್ದಾರೆ, ನೋಡೋಣ ತಡ್ರಿ ನಾವು ತೀರ್ಮಾನ ತಗೊಳ್ತಾ ಇದ್ದೀವಿ, ನಾವು ಇಷ್ಟು ಜನ ಅಷ್ಟು ಜನ ಅಂತ ಹೇಳ್ತಾರೆ. ಈಗ ನೀವೇನು ಇನ್ನೊಂದು 2-3 ಮಂತ್ಸ್ ನೋಡಿ, ನೀವು ಅಷ್ಟೇ 2-3 ಮಂತ್ಸ್ ಅಷ್ಟೇ, ಇನ್ನೇನು ವರ್ಷನೂ ಕಾಯ್ಬೇಡಿ ನೀವು ಎಷ್ಟು ಜನ ಏನಾಗ್ಬೋದು ಅಂತೇಳಿ. ಈಗ BJPನಲ್ಲೇ ಕೆಲವರೆಲ್ಲ ಮಾತಾಡ್ಕೊಂಡು ಈಗಾಗಲೇ ಒಂದು ಟೀಮ್, ಈಗ ನೀವೇನಿಲ್ಲ 1.5 ತಿಂಗಳಿಂದ ಈಶ್ವರಪ್ಪನವರೇ JDS ಬರ್ತಾರೆ ಅಂತೇಳಿ ಹೆಡ್ಲೈನ್ಸ್ ಎಲ್ಲ ಬಂದಿತ್ತು. 1 ನಿಮಿಷ ಬಂದಿತ್ತು, ಬರ್ತಾರೆ ಅಂತ ಬಂದುಬಿಟ್ರು, ಚರ್ಚೆ ಆಯ್ತು. ನೀವು ಯೋಚನೆ ಮಾಡಿ ಹೇಳಿ ಸರ್ ಇವ್ರಿಗೆ. ಅಲ್ಲ ಶಿವಕುಮಾರ್, ನನಗೇನು ಅನಿಸ್ತಾ ಇದೆ ಅಂದ್ರೆ ನಿಮ್ಮ ಪಾರ್ಟಿ ಸೇರಿದಂಗೆನೆ ಕಾಂಗ್ರೆಸ್ JDS ಸೇರಿದಂಗೆ ಜನಗಳಿಗೆ ಕಾಗೆ ಹಾರಿಸ್ತಾ ಇದ್ರ ಅಂತ ಹಳ್ಳಿ ಭಾಷೆ ಕಾಗೆ ಹಾರಿಸೋದಂತಾರೆ. ಕರೆಕ್ಟ್. ಇದೇನಂದ್ರೆ ಈ ಬೂಸ್ಟ್ ಮಾಡ್ಕೊಳ್ಳೋದಂತಾರೆ. ಅಂದ್ರೆ ಚುನಾವಣೆ 2018ಕ್ಕೆ ಕೆಲವರು ಸ್ಟೈರಾಯ್ಡ್ ತೋತಾರೆ, ಕೆಲವರು ಏನೇನೋ ತೋತಾರೆ, ಇಂಜೆಕ್ಷನ್ ತೊಳ್ತಾರೆ. ಆ ರೀತಿ ನಮ್ಮ ಜೊತೆಗೆ 30 ಜನ ಬರ್ತಾ ಇದ್ದಾರೆ ನೋಡಿ ಮತದಾರರೇ, ಈ ಪಾರ್ಟಿಗೆ ಭವಿಷ್ಯ ಇಲ್ಲ ಅಂತೇಳಿ JDS ಬಗ್ಗೆ ಮಾತಾಡೋದು. ಆಮೇಲೆ BJP ಅವರು ಕಾಂಗ್ರೆಸ್ ಭವಿಷ್ಯ ಇಲ್ಲ ಅನ್ನೋದು, ಕಾಂಗ್ರೆಸ್ನವರು BJP ಎಲ್ಲಿ ಗೆಲ್ಲುತ್ರಿ, JDS ಎಲ್ಲಿ ಗೆಲ್ಲುತ್ರಿ ಅನ್ನೋದು. ಇದು 3 ಪಾರ್ಟಿಗಳು ತುಂಬಾ ಕ್ಯಾಲ್ಕುಲೇಟಿವ್ ಆದಂತ ಒಂದು ರೀತಿ ಕಾಗೆ ಹಾರಿಸೋ ತಂತ್ರದಲ್ಲಿ ಮುಳುಗಿದಿರಾ ಅಂತ. ಇಲ್ಲ ಆ ರೀತಿ ಏನಿಲ್ಲ ನೋಡಿ. ಇವತ್ತಿನ ದಿವಸ ಒಟ್ಟು ವಾತಾವರಣದಲ್ಲಿ ಇವತ್ತು BJP ನಂಬರ್ 1 ಸ್ಥಾನದಲ್ಲಿದೆ. ಹಾಗಾಗಿ ಒಂದಷ್ಟು ಜನ ಕಾಂಗ್ರೆಸ್, ನೀವಿರೋದು ಈಗ 40 ಜನ, ಈಗ ಅಸೆಂಬ್ಲಿ ನಿಮ್ಮ ಸೀಟು 40, ಸೀಟು 40, ಆಮೇಲೆ 3 ಜನ ಸೇರಿದ್ರು, 43 ಇದೆ ಈಗ. 43 ಆಮೇಲೆ ಇವ್ರದ್ದು ಸೇರ್ತಲ್ಲ, ಒಂದು ಸೇರ್ತಾರೆ, 44 ಆಯ್ತು. ಇರ್ಲಿ. ಅಲ್ಲ, ನಾನು ಹೇಳೋದೇನಂದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ರಾಜ್ಯ ರಾಜಕೀಯದಲ್ಲಿ BJP ನಂಬರ್ 1 ಸ್ಥಾನದಲ್ಲಿದೆ. ಅಧಿಕಾರ ಇರುವಂಥ ಕಾಂಗ್ರೆಸ್ಸು ಇವತ್ತು ಅವರ ವೈಫಲ್ಯಗಳಿಂದ ಅವ್ರು 2ನೇ ಸ್ಥಾನಕ್ಕೆ ಹೋಗಿದ್ದಾರೆ ನನ್ನ ಪ್ರಕಾರ. ಹಾಗಾಗಿ ಯಾವ ಸರ್ವೆ ನೀವೇ ಮಾಡಿರೋದ? ಅಲ್ಲ, ಒಟ್ಟಾರೆ ಇವತ್ತಿನ ಜನ ಮಾತಾಡ್ತಾ ಇರೋ ರೀತಿ, ಜನ 100 ಮಾತಾಡ್ತಾರೆ ಸರ್, ಜನಾಭಿಪ್ರಾಯ ತಾನೇ. ಅಲ್ಲ, ಅಂತಿಮವಾದ್ದು ಜನರ ಅಭಿಪ್ರಾಯ ತಾನೆ, ಜನ ಮನ್ನಣೆ. ಮಲ್ಲಿಂಗೇಗೌಡರು ಸೂಚ್ಯವಾಗಿ ಹೇಳೋದನ್ನ ಬಿಟ್ಬಿಟ್ರು, ಅವ್ರು ಚರ್ಚೆ ತಗೊಳ್ಳಿಲ್ಲ. ಈಶ್ವರಪ್ಪ ಅಂತವರೇ JDS ಬರ್ತಾರೆ ಅಂತ ಚರ್ಚೆ ಬಂದಿತ್ತು ನೋಡಿ. ಅವರು ಹುಟ್ಟು ಸ್ವಯಂ ಸೇವಕರು, ಅವ್ರು ಯಾವುದೇ ಕಾರಣಕ್ಕೂ ಒಂದು ವೇಳೆ ರಾಜಕೀಯ ಸನ್ಯಾಸ ತಗೋಬಹುದು, ಅಥವಾ ಯಾವುದೇ ಕಾರಣಕ್ಕೂ ಒಂದು ವೇಳೆ ಏನೇ ಹಿನ್ನಡೆ ಆದರೂ ಕೂಡ ಪಕ್ಷದಲ್ಲೇ ಇದ್ದು ಅವರು ಹೋರಾಟ ಮಾಡುವಂಥವ್ರೆ ಹೊರತು ಪಕ್ಷದಿಂದ ಪಕ್ಷಾಂತರ ಮಾಡುವಂಥ ವ್ಯಕ್ತಿ ಅಂತೂ ಖಂಡಿತ ಅಲ್ಲ. ಒಂದು ಮಾತು. ಇನ್ನೊಂದು ಏನು ಹೇಳ್ತಾ ಇದ್ದೆ ಅಂದರೆ, ನಾನು ಇವತ್ತಿನ ದಿವಸ ಯಾಕೆ ನಾನು ನಂಬರ್ 1 ಸ್ಥಾನದಲ್ಲಿದ್ದೀನಿ ಅಂದರೆ, ಇವತ್ತಿನ ಒಂದು ಎಲ್ಲ ವಾತಾವರಣಗಳು ನೋಡಿದ್ರೆ, ಕೇಂದ್ರದ್ದಿರ್ಬೋದು, ರಾಜ್ಯದ್ದಿರ್ಬೋದು, ಇವೆಲ್ಲ ವಾತಾವರಣಗಳಿಂದ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ 2018ರಲ್ಲಿ ಅಧಿಕಾರಕ್ಕೆ ಬರ್ಬೋದು BJP. ಒಂದಷ್ಟು MLA ಗಳು ಈ ಹಿಂದೆ ಇದ್ದರು, ಈಗ ಬಿಟ್ಟೋದ್ರು, ಮತ್ತೆ ಬರೋದಕ್ಕೆ ಇವಾಗ
ಕಾತರದಿಂದ ಇದ್ದಾರೆ. ಕಾರಣ ಏನಂದ್ರೆ ಮುಂದೆ ಅಧಿಕಾರ ಬಂದಾಗ ನಾವು ಸಲೀಸಾಗಿ ಗೆಲ್ಬೋದು, ಮತ್ತು ಅವಕಾಶ ಸಿಕ್ಕಿದಾಗ ಒಂದಷ್ಟು ಮಿನಿಸ್ಟರ್ಗಳಾಗ್ಬೋದು, ಇಲ್ಲ ಬೋರ್ಡ್ ಚೇರ್ಮನ್ ಆಗ್ಬೋದು, ಈ ರೀತಿ ಏನೇನೋ ಯೋಚನೆಗಳು ಇಟ್ಕೊಂಡಿದ್ದಾರೆ. ಆದ್ರೆ ನೀವು ಕೇಳ್ಬೋದು ಏನು ಅಲ್ಲಿಗೆ ಮೌಲ್ಯಾಧಾರಿತ ರಾಜಕಾರಣ ಯಾವುದೇ ಮೌಲ್ಯಗಳಿಲ್ಲ, ವಿಚಾರಗಳಿಲ್ಲ, ಒಟ್ಟಾರೆ ಸತ್ಯ ಹೇಳ್ಬೇಕಷ್ಟೇ. ಖಂಡಿತ ಇವತ್ತಿನ ಪರಿಸ್ಥಿತಿ ಆರಂಭದಲ್ಲಿ ಹೇಳಿದೆ, ಇದು ಬದನೆಕಾಯಿನಲ್ಲ, ಸುಟ್ಟು ಬದನೆಕಾಯಿ ಇದು. ಸೊ ಹಂಗಾಗಿ ಇಲ್ಲಿ ಬರ್ತಕ್ಕಂಥವ್ರು ಯಾವ ಬಿಜೆಪಿ ಸಿದ್ಧಾಂತ ಒಪ್ಪಿನೂ ಬರಲ್ಲ, ಯಾವ ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿ ಬಿಜೆಪಿಯಿಂದ ಅಲ್ಲಿಗೆ ಹೋಗಲ್ಲ, ಅಥವಾ JDS ಬಿಟ್ಟು ಯಾವ ಸಿದ್ಧಾಂತಕ್ಕಾಗಿ ಇನ್ನೊಂದು ಪಾರ್ಟಿ ಹೋಗಲ್ಲ. ಇದೆಲ್ಲವೂ ಕೂಡ ಸುಟ್ಟು ಬದನೆಕಾಯಿ. ಯಾರು ತಿಂತಾರೆ ಅವ್ರಿಗೆ ಮಾತ್ರ ಲೆಕ್ಕ ದಕ್ಕತ್ತೆ. ಆ ಟೈಮ್ಗೆ ಸರಿಯಾಗಿ ಯಾವ್ದು ಕರೆಕ್ಟ್ ಆಗಿರ್ತದೆ ಅಥವಾ ನಮ್ಗೂ ಸೂಟ್ ಆಯ್ತದೆ, ಯಾವ್ದು ಕರೆಕ್ಟ್ ಆಗಿರ್ತದೆ ಅಂತ ಬೇರೆಯವ್ರ ಬಗ್ಗೆ ಅಂತಲ್ಲ, ನಮ್ಗೂ ಸೂಟ್ ಆಗ್ತದೆ. ನೋಡ್ತಾರೆ ಬಿಜೆಪಿಯಲ್ಲಿ ಒಂದ್ ವೇಳೆ ಟಿಕೆಟ್ಗಳು ಸಿಕ್ಲಿಲ್ಲ, ಅತಂತ್ರವಾಗಿದ್ಯಾ, ಕಾಂಗ್ರೆಸ್ ಅಲ್ಲೇ ಉಳ್ಕೊಳ್ಳೋಣ ಅಂತ ನೋಡ್ತಾರೆ. ಕಾಂಗ್ರೆಸ್ ಅಲ್ಲೂ ಕೂಡ ಸರಿಯಾದ ಏನೋ ಸಿಗ್ಲಿಲ್ವಾ JDS ಜಂಪ್ ಆಗೋಣ. ಹಂಗಾಗಿ ಕೊನೆ ಕ್ಷಣದವರೆಗೂ JDS ಹೋಗೋ ಅವಕಾಶಗಳು ಜಾಸ್ತಿ ಇರ್ತದೆ. ಯಾರಿಗೆ ಟಿಕೆಟ್ ಸಿಕ್ಕಿಲ್ಲ ಅವರೆಲ್ಲ JDS ಹೋಗ್ತಾರೆ. ಅದು ಜಾತ್ರೆ ಸ್ಪೆಷಲ್ ಬಸ್ ಮರಳಿಂಗೇಗೌಡ್ರೆ, ಇದು ನಮ್ ಕಡೆ ಉಗಾದಿ ಸ್ಪೆಷಲ್ ಬಸ್ ಅಂದ್ರೆ ಮಾಮೂಲಿ ರೂಟ್ ಬಸ್ಗಳು ಹೋಗ್ತವೆ, ಉಳಿದಿರೋ ಈ ಪ್ಯಾಸೆಂಜರ್ ಇರ್ತಾರಲ್ಲ ಅದು ನಿಮ್ ಬಸ್ ಅಂತಾರೆ ಅಂತ. ಇಲ್ಲ ಸರ್, ಅದು ಕರೆಕ್ಟ್. ಅದು ಅವ್ರು ಹೇಳ್ತಾ ಇರೋದು. ತಮಗೊಂದು ಮಾತು ಹೇಳ್ತೀನಿ, ಇವಾಗ ಏನಾಗ್ತದೆ, ಯಾರು ಸನ್ಯಾಸಿಗಳೆಲ್ಲ ರಾಜಕಾರಣ, ತಮಗೆ ಹೇಳ್ತೀನಿ, ಅವರೆಲ್ಲ ಏನಾಗ್ತಾರೆ, ಯಾರೋ ಇವಾಗ ಒಬ್ಬೊಬ್ರು ದೊಡ್ಡವರು. ಈಗ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ, ಈಗ ದೇವೇಗೌಡರು ಅಂತವ್ರು 2 ಜನ ಸಿಗ್ತಾರೆ. ದೇವೇಗೌಡರು ಉದ್ದಕ್ಕೂ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನಿಮ್ಮ ಜಿಲ್ಲೆನೆ ಹೇಳಿ ಸರ್, ನಿಮ್ಮ ರಾಮನಗರ ಜಿಲ್ಲೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಹೆಂಗಿರುತ್ತೆ ಪಕ್ಷಾಂತರ ಅನ್ನೋದು. CP ಗೆದ್ದಿದ್ದು ಇಂಡಿಪೆಂಡೆಂಟ್ ಆಗಿ, ಆಮೇಲೆ ಕಾಂಗ್ರೆಸ್ ಇಂದ ನಿಂತರು ಗೆದ್ರು, ಆಮೇಲೆ ಬಿಜೆಪಿಗೆ ಹೋದ್ರು, ಬಿಜೆಪಿಯಿಂದ ಗೆದ್ರು, ಬಿಜೆಪಿ ಬಿಟ್ರು ಮತ್ತೆ ಕಾಂಗ್ರೆಸ್ಗೆ ಹೋದ್ರು. ಈಗ ಆಲ್ರೆಡಿ ಹೇಳ್ತಾ ಇದ್ರೆ ಅವರು ಯಾವ್ದೊಂದು ಪಾರ್ಟಿ ಹಿಂದೆಲ್ಲೇ ಕಂಡ್ಕೊಂಡಿದ್ದಾರೆ, ಗೊತ್ತಿಲ್ಲ, ಯಾಕಂದ್ರೆ ನಾವು ಅಧಿಕೃತ ಹೇಳಕ್ಕಾಗಲ್ಲ. ಒಂದು ಮಾಹಿತಿ ಪ್ರಕಾರ ಯಾವ್ದೊಂದು ಪಾರ್ಟಿ ಜೊತೆ ಗುರುಸ್ಕೊತಾರೆ, ಅದು ನಿಮ್ಮ ಪಾರ್ಟಿ ಇರ್ಬೋದು, ಅದು ನಿಮ್ಮ ಪಾರ್ಟಿ ಇರ್ಬೋದು. ಅಂದ್ರೆ ನೀವು ನಾನು ಯಾಕೆ ಹೇಳಕ್ ಬಂದೆ ಅಂದ್ರೆ, ಯಾವುದು ಕೂಡ ಇಲ್ಲಿ ಸಿದ್ಧಾಂತ ಬೊಗಳೆ ಅಂತ. ಅವ್ರಿಗೆ ಇರ್ತಕ್ಕಂಥದ್ದು ತನ್ನ ಭವಿಷ್ಯ ಮತ್ತು ಯಾವ ಪಕ್ಷ ಇದೆ, ತನ್ನ ಸಂಖ್ಯಾಬಲವನ್ನು ಹೆಚ್ಚಳ ಮಾಡ್ಕೊಳ್ಳೋದು ಹೊರತಾಗಿ ಸಿದ್ಧಾಂತದ ಕಾರ್ಯಕ್ರಮದ ಆಧಾರದ ಮೇಲೆ ನಮ್ಮ ಜೊತೆಗೆ ಶಾಸಕರುಗಳು ಪಾರ್ಟಿ ಬಿಡ್ತಾ ಇದ್ದಾರೆ, ನಮ್ಮ ಜೊತೆಗೆ ಬರ್ತಾರೆ, ಅವ್ರಿಗೆ ಟಿಕೆಟ್ ಕೊಡ್ತೀವಿ, ಎಲ್ಲವೂ ಇಲ್ಲ. ಅವ್ರಿಗಿರ್ತಕ್ಕಂಥದ್ದು ಒಂದು ಗೆಲ್ಲಬೇಕಾದ್ರೆ ಇರ್ತಕ್ಕಂಥ ಜಾತಿ ಬಲ, ಹಣ ಬಲ, ಮತ್ತೊಂದು ಕಡೆ ಅಧಿಕಾರದ ಬಲ. ಈ 3 ಬಲ ಇರೋರಿಗೆ ಇವತ್ತು ಜಂಪಿಂಗ್ ಸ್ಟಾರ್ ಅಂತ ಅವಾರ್ಡ್ ಕೊಡ್ಬೋದು. ಯಾಕಂತಂದ್ರೆ ಮರಳಿಂಗೇಗೌಡರು ಒಂದು, ನೀವು ಅಲ್ಟಿಮೇಟ್ ಪಾರ್ಲಿಮೆಂಟರಿ ಡೆಮೋಕ್ರಸಿ ಏನಿದೆ ಅಂದರೆ, ನೀವು ಹೇಳ್ತಕ್ಕಂಥ ಸಿದ್ಧಾಂತ ನಡೆಯಲ್ಲ. ನೀವು ಅಧಿಕಾರ ಚಲಾಯಿಸ್ಬೇಕಾದ್ರೆ 113 ಬೇಕು. ಅದು JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು. ನೀವು ಹಿಂದೆ ನೆನಪಿದೆ ನಿಮಗೆ, ಒಂದು ಪಕ್ಷ BJP 3 ಸ್ಥಾನದ ಕೊರತೆಯಿಂದಾಗಿ ಆಪರೇಷನ್ ಕಮಲ ಅನ್ನೋಂಥದ್ದು ಇಡೀ ದೇಶಕ್ಕೆ, ಪ್ರಜಾತಂತ್ರಕ್ಕೆ ಅಪಮಾನ ಮತ್ತು ಅತ್ಯಂತ ಕೆಟ್ಟ ನಡೆ ಆಯಿತು. ಎಲ್ಲ ಶಾಸಕರು ರಾಜೀನಾಮೆ ಕೊಡಿಸಿ ಚುನಾವಣೆ ಹೋಗುವಂಥದ್ದು. ನಿಮ್ಮ ಪಕ್ಷ ಶಾಸಕರು ಹೋದ್ರು, ಕಾಂಗ್ರೆಸ್ನವ್ರು ಹೋದ್ರು, ಅದು ಅವರು ಅನುಭವಿಸಿದ್ರು, ಅವ್ರಿಗೆ ಗೊತ್ತಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಒಳ್ಳೆಯವ್ರನ್ನ ತಗೊಳ್ಳಿ, ಕೆಟ್ಟವ್ರನ್ನ ತಗೋಬೇಡಿ ಅಂತ ಕೂತ್ರೆ ನೀವು ಆ ಮ್ಯಾಜಿಕ್ ನಂಬರ್ ಮುಟ್ಟಕ್ಕಾಗಲ್ಲ. ಅದು ನಿಮಗೂ ಸೇರಿದಂಗೆ, ಶಿವಕುಮಾರ್ ಸೇರಿದಂಗೆ, ಕಾಂಗ್ರೆಸ್ ಸೇರಿದಂಗೆ. ಯಾರು ಬರ್ತಾರೆ ಬರಲಿ ಅಂತಾರೆ, ಯಾರು ಅವನು ವ್ಯಕ್ತಿತ್ವ, ಅವನು ಎಂಥವನು ಎತ್ತು ಯಾರು ನೋಡೋಕ್ಕಲ್ಲ. ಇವಾಗ ಏನಾಗಿದೆ ಸರ್, ಇವಾಗ ಹಿಂದೆ ಅವೆಲ್ಲ ಗಣನೆಗೆ ಬರ್ತಿತ್ತು. ಈತ ಯಾರಪ್ಪ, ಹೇಗೆ ಇವ್ನ ಮನತನ ಏನು, ಇವ್ನು ಪರವಾಗಿಲ್ವೇ, ಇವನ್ನ ಸಾರ್ವಜನಿಕ ಜೀವನಕ್ಕೆ ತಗೊಂಬಂತಂದರೆ ಸಾರ್ವಜನಿಕವಾಗಿ ಒಂದು ಒಳ್ಳೆಯ ಹೆಸರು ಉಳಿಸ್ಕೋತಾನೆ ಏನು ಅಂತಕ್ಕಂಥದ್ದೆಲ್ಲ ಇರ್ತಿತ್ತು. ಇವಾಗ ಏನಾಗಿದೆ ಅಂದರೆ, ಈತ ಯಾರಪ್ಪ ಅಂತಾರೆ, ಇಲ್ಲಪ್ಪ ಇಂಥವ್ರ ಮಗ ದೊಡ್ಡ ಇವರು ಭಾಳ ಸತ್ಯಸಂದ್ರ, ಹೌದಾ, ಇವ್ರಂಗಾದ್ರೆ ಇವ್ರ ಮನೇಲೇ ಇರಲಪ್ಪ, ಇಲ್ಲಿ ಸ್ವಲ್ಪ ಬಾಹುಬಲ ಯಾರಿಗಿದೆ, ತೋಳ್ಬಲ ಯಾರಿಗಿದೆ, ದುಡ್ಡು ಯಾರಿಗಿದೆ, ಎಸ್ ಅಂದ್ರೆ ಒಂದು 200 ಜನ ಕರ್ಕೊಂಬಂದು ಫೈಟ್ ಯಾರು ಮಾಡ್ತಾರೆ, ಇಂಥವ್ರು ಯಾರಿದ್ರು ಹುಡ್ಕೊಂಬನ್ನಿ ಅಂತ ಅನ್ನೋ ಕಾಲ ಬಂದು ಇಲ್ಲಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಿಮ್ಗೆ. ಸೊ ನೀವು ಹಿಂಗೆ ಹೇಳುವಾಗ ಜಂಪ್ ಮಾಡೋ ಶಾಸಕರ ಬಗ್ಗೆ ಮಾತಾಡೋ ಅರ್ಥ ಇಲ್ಲ ಅಂತ. ಯಾಕೆ ಅವ್ರ ಬಗ್ಗೆ ಮಾತಾಡ್ತೀರಿ? ನೀನು ಅಲ್ಲಿದ್ದ, ಅವನು ನಾಳೆಗೆ ಅಲ್ಲೋದ. ಈಗ ನಾನೇನು ಹೇಳೋದೇನಂದ್ರೆ, ಈಗ ಪ್ರಾರಂಭದಿಂದ ಯಾವುದೇ ಪಕ್ಷದಲ್ಲಾಗಲಿ ಗ್ರಾಸ್ ರೂಟ್ ಲೆವೆಲಿಂದ ಬಂದಂಥ ಕಾರ್ಯಕರ್ತರಾಗಲಿ, ಲೀಡರ್ಸ್ ಆಗಲಿ, ಸುಮಾರು ಒಂದು 25ರಿಂದ 30 ಅಥವಾ 40 ಹೈಯೆಸ್ಟು. ಇನ್ನು ಮಿಕ್ಕಿದೆಲ್ಲ ಇವತ್ತಿನ ದಿವಸ ಕೌಂಟಿಂಗು, ಪ್ರತಿಯೊಂದು ಕ್ಷೇತ್ರನೂ ಈಗ ಬೇಕು ನಮ್ಗೆ, ಅನಿವಾರ್ಯ. ಹಾಗಾಗಿ ನಂಬರ್ ಕೌಂಟು 113 ರೀಚ್ ಆಗಬೇಕು ಅಂದರೆ ಯಾವುದೇ ಪಾರ್ಟಿಯವನು ಈಗ ಬರ್ತೀನಿ ಅಂದರೆ ಬಿಟ್ಕೊಡಕ್ಕಾಗಲ್ಲ. ಮೂಗು ಕಣ್ಣು ಬಾಯಿ ಮುಚ್ಕೊಂಡು ಅವ್ರಿಗೆ ತಗೋಬೇಕು, ಅನಿವಾರ್ಯ. ಇವತ್ತಿನ ದಿವಸ ರಾಜಕೀಯದಲ್ಲಿ ಇದೊಂದು ಅನಿವಾರ್ಯ ಪರಿಸ್ಥಿತಿ. ಬಟ್ ಅದಕ್ಕೆ ಮತ್ತೆ ಇದು ಯಾಕೆ ಹೆಸರು ಕೊಡ್ತೀರಂತ, ನಮ್ಮ ಪಕ್ಷ ಸಿದ್ಧಾಂತವನ್ನು ಒಪ್ಪಿ ಬಂದಿದ್ದಾನೆ, ನಾವು ಪಕ್ಷದ ಏನು ಮುಂದೆ ಸಿದ್ಧಾಂತ ಒಪ್ಕೊಂಡು ಇರಿ ಅಂತ ಹೇಳ್ತೀವಿ. ಅವ್ರು ವಾಪಸ್ ಹೋದ್ರೆ ಏನು ಮಾಡಕ್ಕಾಗಲ್ಲ. ಅಲ್ಲ ಹೋಗಿದಾರಲ್ಲ ಏನು ನಿಮ್ಮಲ್ಲಿ, ಸತ್ಯ ಅದು, ನಿಮ್ಮಲ್ಲಿ ಹೋಗಿದ್ದಾರೆ. ಈಗ ನಿಮ್ಮ ಎಲ್ಲ ಕಡೆ ಹೋಗಿದ್ದಾರೆ ಸರ್. ಈಗ ಒಂದು ನಿಮ್ಗೆ ಹೇಳ್ತೀನಿ ಕೇಳಿ ಸರ್. ಫಸ್ಟ್ ಆಫ್ ಆಲ್ ನನಗೆ ತಿಳಿದಂಗೆ ಹೇಳ್ಬಿಡ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಡಿವೈಡ್ ಆದದ್ದೇ ಕಾಂಗ್ರೆಸ್, ಆಮೇಲೆ ಕಮ್ಯುನಿಸ್ಟ್ ಆಕ್ಚುಲ್ ಆಗಿ ಹೇಳ್ತೀನಿ, ತತ್ವಗಳ ಮೇಲೆ ಆಗಬಾರ್ದು. ಅದೇ ಥರ ಇವರು BJP ನಲ್ಲೂ ಆಗಬಾರ್ದು ನಿಮ್ಗೆ ಹೇಳ್ತೀನಿ. ಬಟ್ ಅಂಥ ಒಂದು ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು
ಪಾರ್ಟಿಯನ್ನು ಕಟ್ಟಿದಂಥ ಪಕ್ಷಗಳು ಯಾವುದನ್ನ ಇದ್ದರೆ ಇಡೀ ದೇಶದಲ್ಲಿ ಈಗ ನಂಬರ್ 1 ಏನೋ ಸ್ವತಂತ್ರ ತಂದು ಕೊಟ್ಟರು ಅಂತಕ್ಕಂಥ ಒಂದು ಸರಳತೆ ಮಾಡಿದಂಥದ್ದು ಕಾಂಗ್ರೆಸ್ಸು. ಅದನ್ನು ಬಿಟ್ಟರೆ ತತ್ವದ ಮೇಲೆ ಪಾರ್ಟಿ ಕಟ್ಟಿದ್ದು ಇವ್ರದ್ದು BJP ಪ್ಲಸ್ ಕಮ್ಯುನಿಸ್ಟು. ಅವೇ ಡಿವೈಡ್ ಆಗೋದು, ಸೈದ್ಧಾಂತಿಕ ಹಿನ್ನೆಲೆಯಲ್ಲೇ ಡಿವೈಡ್ ಆಗಿಬಿಟ್ಟು ಇವ್ರದ್ದು ಆಯಿತು ಅವ್ರದ್ದು ಆಯಿತು. ನಿಮ್ಗೆ ಹೇಳ್ಬಿಡ್ತಾರೆ, ಈಗ ಬಾಲರಾಜ್ ಮಧುಕನ್ ತೆಗೆದ್ರು ಇವರು, ಇಲ್ಲಿ AK ಸುಬ್ಬಯ್ಯನ್ ತೆಗೆದ್ರು, ಏನೋ ಒಂದು ಬಿಟ್ಬಿಡಿ. ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಷ ಸಿದ್ಧಾಂತದಲ್ಲಿ ಇರಬೇಕಾಗಿತ್ತು, ಅವರು ಇರಲಿಲ್ಲ, ಹಾಗಾಗಿ ಹೊರಗಡೆ ಹೋಗುವಂತ ಪರಿಸ್ಥಿತಿ ಬಂತು. ಒಂದ್ ನಿಮಿಷ, ಪಾರ್ಟಿ ಕಟ್ತವ್ರು ಯಾಕೆ ಹೋದ್ರು ಅಂತ ನಾವು ನೀವು ಚರ್ಚೆ ಮಾಡೋದು ಬೇಡ. ದೊಡ್ಡ ದೊಡ್ಡ ಲೀಡರ್ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ಅವ್ರು ಹೋದ್ರು, ಅವರು ಅರ್ಥ ಆಯ್ತಾ, ಯಾಕೆ ಹೋದ್ರು ಅಂತ ಪ್ರಶ್ನೆ ಬೇಡ ಬಿಡಿ. ನಾನು ಹೇಳ್ತಕ್ಕಂಥದ್ದು ಏನಾಗುತ್ತೆ ಅಂದರೆ ಸರ್, ಈಗ ಬರ್ತಾ ಬರ್ತಾ ಇದು ಏನಾಗೋಯ್ತು ಅಂತಂತ ಹೇಳಿದ್ರೆ, ನಾನುಂಟು ಮೂರು ಲೋಕ ಉಂಟು ಅನ್ನೋ ಮಟ್ಟಕ್ಕೆ ರಾಜಕೀಯ ಬೆಳೆದು ನಿಂತದೆ. ಈಗ ಏನಂದ್ರೆ ನಾನು ಗೆಲ್ಬೇಕಾ, ಯಾವ ಪಾರ್ಟಿ ಆದ್ರೆ ನಮ್ಗೇನಾಗಬೇಕು, ಇಲ್ಲ ಆ ಪಾರ್ಟಿಗೆ ಹೋಗ್ತೀವಿ ಗೆಲ್ತೀವಿ, ನಮಗೇನು ಕೊಡಲ್ವಾ, ಸರಿ ಬಿಟ್ಟು ಹೋಗ್ತೀವಿ. ನಾನು ಈಗ ನಾಡಗೌಡರು ಯಾರು, ಸಾರಿ ನಮ್ಮ ಇವರು ದೇವರಿಪ್ಪರಿಗೆ CS ನಾಡಗೌಡ್ರ ಅಲ್ಲ, ನಾಡಗೌಡಲ್ಲ, ನಮ್ಮ ನಡಹಳ್ಳಿ ಇದಂತ ನಾನು ಹೇಳ್ತಾ ಇದ್ದೆ ಕೂಡ ರಾಜಕೀಯವಾದಂತ ಒಂದು ಅತ್ಯಂತ ಕೆಟ್ಟ ನಡೆ ಅದು. ನೀವು ಕಾಂಗ್ರೆಸ್ ಅಲ್ಲಿ ಶಾಸಕಾಂಗ ಸಭೆ ಅಂತಾರೆ, ಕಾಂಗ್ರೆಸ್ ಅಲ್ಲೇ ಇವತ್ತು ಅಧಿಕಾರದಲ್ಲಿ ಅವ್ರ ಪಾರ್ಟಿ ಇದೆ, ನೀವು JDS ನ ಕುಮಾರಸ್ವಾಮಿ ಜೊತೆ ಬೆಳಗಿನ ಸಂಜೆವರೆಗೂ ಸಭೆಗಳು ಸಮಾವೇಶ ಮಾಡ್ತಾರೆ. ನಾನು ಹೇಳ್ತೀನಿ, ಇಂಥ ಕೆಟ್ಟ ರಾಜಕಾರಣ ಬಿಟ್ಬಿಡಿ, ನಿಮ್ಗೆ ಆಗಲ್ಲ ರಾಜೀನಾಮೆ ಕೊಟ್ಬಿಡಿ. ನಾನು ಹೇಳ್ದೆ ಯಾವುದೇ ಪಾರ್ಟಿಲಿ ಕರೆಕ್ಟ್, ನಿಮ್ಗೆ ಇನ್ನೂ ಕೂಡ ಕಾಂಗ್ರೆಸ್ ಅಲ್ಲಿ ಇದ್ದೀರಿ, ನೀವು ಶಾಸಕರಾಗಿದ್ದೀರಿ, ಬೇಕಾದ್ರೆ ರಾಜೀನಾಮೆ ಕೊಟ್ಟು ಹೋಗಿ. ನಾನು ಹೇಳ್ತಿರೋದು ನಿಮ್ಗೆ ಯಾವ ಬದನೆಕಾಯಿ ಸಿದ್ಧಾಂತ ಅಂತ. ಒಂದ್ ಕಡೆ ಕಾಂಗ್ರೆಸ್ ಅಲ್ಲೂ ಶಾಸಕರು, JDS ಜೊತೆ ಗುರುಸ್ಕತ್ತಾರೆ, BJP ಜೊತೆ ಅದು BJP ಶಾಸಕರು, ಯಾವ್ದು ಎದುರಾಳಿ ಪಾರ್ಟಿ ಜೊತೆಗೆ ನೀವು ದಿನ ಬೆಳಗ್ಗೆ ಊಟ ತಿಂಡಿ ಮಾಡ್ಕೊಂಡ್ರೆ. ಇಲ್ಲ, ಅವ್ರ ಬಗ್ಗೆ ಒಂದ್ ದಿವಸ ಮಾತಾಡಿದಾಗ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮಹದಾಯಿ ಯೋಜನೆ ಬಗ್ಗೆ ಅವ್ರಿಗೆ ಒಂದು ರೀತಿಯ ಭ್ರಮೆ ನಿರಸನ ಆಗೋಗ್ಬಿಟ್ಟಿದೆ ಕಾಂಗ್ರೆಸ್ಸಿಂದು. ಮಹದಾಯಿದು ನಾವಿಷ್ಟೆಲ್ಲ ಮಾಡಿ ಇಷ್ಟೆಲ್ಲ ರೈತರೆಲ್ಲ ಇದು ಮಾಡ್ತಾ ಇದ್ರು ಸಹ ಕಾಂಗ್ರೆಸ್ನವರು ಯಾರು ಇಲ್ಲಿ ತಿರುಗಿ ನೋಡ್ಲಿಲ್ಲ. ಯಾಕೆಂದ್ರೆ ನಮ್ಮದೇ ಪಕ್ಷದವರು ಅಂತ 100 ವಿಚಾರಗಳೊಂದು ಪಾರ್ಟಿ ಪಕ್ಷದ ಚೌಕಟ್ಟು. ಹಾಗಾದ್ರೆ ಈಶ್ವರಪ್ಪ ವಿಚಾರ ಬಗ್ಗೆ ತಿಂಗಳಾಗಟ್ಟಲೆ ಚರ್ಚೆ ಆಯ್ತು, ನಿಮ್ಮಲ್ಲಿ ಚಲರಾಯಸ್ವಾಮಿ ಅಂಡ್ ರೆಬಲ್ ಟೀಮ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದು ನಿಮ್ಮಲ್ಲಿ ಏನು ಶಿಸ್ತು ಕ್ರಮ ತಗೊಂಡ್ರಲ್ಲ, ನಡೀತಾ ಇದಿಲ್ಲ. ಈಗ BJP ಚರ್ಚೆ ಆಗ್ತವೆ. ಕಾರಣ ಹೇಳಿದೆ ನಾನು ನಿಮ್ಗೆ, ಕಾರಣ ನಾನು ಹೇಳ್ತಿರೋದು ಶಾಸಕ ಅಂದ್ರೆ ನಾನು ಪಾಟೀಲ್ ನಡಳೆ ಬಗ್ಗೆ ವೈಯಕ್ತಿಕತೆ ಹೇಳ್ತಾ ಇಲ್ಲ, ಇವತ್ತಿನ ಶಾಸಕರ ಪರಿಸ್ಥಿತಿ ಏನಿದೆ ಅಂತ. ನಿಜ 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 ಅದು. ಜೂನ್ 20, 2008ರಲ್ಲಿ ಗೋವಾದಲ್ಲಿ ಏನೋ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡ್ತಾರೆ ಸೋನಿಯಾ ಗಾಂಧಿ ಅವರು. ಆ ಸಮಯದಲ್ಲಿ ಗೋವಾಗೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ಸಿನಲ್ಲಿ, ಆ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಗೋವಾದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಕೂಡ ನಾವು ಬಿಡಬಾರ್ದು ಅನ್ನೋವಂಥದ್ದು ತೀರ್ಮಾನ ತಗೋತಾರೆ. ಹಾಗಾಗಿ ಕೇಂದ್ರದಲ್ಲಿ ಇವತ್ತು ಕಾಂಗ್ರೆಸ್ ಆ ರೀತಿ ತೀರ್ಮಾನ ತಗೊಂಡಾಗ ರಾಜ್ಯದ ಕಾಂಗ್ರೆಸ್ ಅವರು ಹೇಗೆ ಇದಕ್ಕೆ ಮುಂದೆ ಹೋಗ್ತಾರೆ ಅನ್ನೋದು ಪ್ರಶ್ನೆ. ನಾನು ಕಾಂಗ್ರೆಸ್ನ ವಕ್ತಾರ ನಾಯಕರಾದಂಥ ನಾಗರಾಜ್ ಅವರನ್ನ ಸ್ವಾಗತಿಸ್ತೀನಿ. ಹಾಗೆ ನನ್ನ ಜೊತೆಗೆ ಹಿರಿಯ ಪತ್ರಕರ್ತರು ವಿಷಯದಂತ ಪ್ರಸನ್ನ ಕುಮಾರ್ ಕೂಡ ಇದ್ದಾರೆ. ಸೊ ಪ್ರಸನ್ನ ಅವರೇ, ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ವಿ. 3 ಪಾರ್ಟಿಗಳ ಅಧಿಕೃತವಾಗಿ ಅವರೇ ಹೇಳಿಕೊಂಡಿರೋದು, ನಮ್ಮ ಜೊತೆಗೆ 20 ಜನ ಬರ್ತಾರೆ ಕಾಂಗ್ರೆಸ್ಸಿಂದ ಅಂತ ಯಡಿಯೂರಪ್ಪನವರು, ಪರಮೇಶ್ವರ್ 20 ಜನ BJPಯಿಂದ ಬರ್ತಾರೆ ಅಂತ, ಕುಮಾರಸ್ವಾಮಿ ಅವರು ಅವ್ರ ಪಕ್ಷದ ನಾಯಕರು ನಮ್ಮ ಜೊತೆಗೆ ಒಂದು 20 ಜನ, ಹೆಚ್ಚು ಕಮ್ಮಿ ಒಂದು 55ರಿಂದ 60 ಜನ ಜಂಪ್ ಹಾಕಿ ರೆಡಿ ಆಗಿದ್ದಾರೆ. ಅದರ ಅರ್ಥ ಇವರು ಏನಾದರೂ ಜನನ್ನ ದಾರಿ ತಪ್ಪಿಸೋಕೆ ಹೇಳ್ತಾ ಇರೋದಾ, ಅಥವಾ ಇವ್ರ ಪಕ್ಷಕ್ಕೆ ಬಿಲ್ಡಪ್ ಕೊಡ್ತಾ ಇರೋದಾ, ಅಥವಾ ಕಾಗೆ ಹಾರಿಸ್ತಾ ಇರೋದಾ, ಅರ್ಥ ಆಗ್ತಾ ಇಲ್ಲ. ಇದು ಒಂಥರದಲ್ಲಿ ಕಾಗೆ ಹಾರಿಸೋದು ಅಂತಲೇ ಹೇಳ್ಬೋದು. ಈ ಚುನಾವಣಾ ವರ್ಷದಲ್ಲಿ ಇವೆಲ್ಲ ಸಾಮಾನ್ಯ. ಒಂದು ಕಡೆ ಒಳ ಇದು ಗೊತ್ತಿರ್ತದೆ, ತಮ್ಮ ಪಕ್ಷದಲ್ಲಿ ಸ್ವಲ್ಪ ಅಳ್ಳಾಡ್ತಾ ಇದ್ರೆ ಅದು ಗೊತ್ತಾಗ್ತದೆ ಅವ್ರಿಗೆ. ಆ ಸಂದರ್ಭದಲ್ಲಿ ನೀವು ಬೇರೆ ಪಕ್ಷದವ್ರನ್ನೂ ಸ್ವಲ್ಪ ಅಳುಕು ಕ್ರಿಯೇಟ್ ಮಾಡಬೇಕಾಗ್ತದೆ ಅವರಲ್ಲೂ. ನಾವು ಅಂದರೆ ನಮ್ಮವ್ರನ್ನ ಹೇಳಿದ್ರೆ ನೀವು ನಿಮ್ಮವ್ರನ್ನ ನಾವು ಹೇಳ್ತೀವಿ, ಇದು ಸಾಮಾನ್ಯವಾಗಿ ಒಂದು ಸ್ಟೇಟ್ಮೆಂಟ್ಗಳು ಬರ್ತಾ ಇರ್ತವೆ, ನೀವು ನೋಡ್ತಾ ಇರಬೇಕು. ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬರ್ತದೆ, ಅವಧಿಗೆ ಮುನ್ನೆ ಚುನಾವಣೆ ಬರ್ತದೆ, ಇವೆಲ್ಲ ಆ ಥರ ಒಂದು ಕೆಟಗರಿಗೆ ಸೇರ್ತವೆ. ಅಂದ್ರೆ ಇದು ಒಂಥರ ಸ್ಪಷ್ಟತೆ ಇರೋದಿಲ್ಲ, ಅಸ್ಪಷ್ಟವಾಗಿ ರಾಜಕೀಯ ಸಂಚಲನ ಉಂಟು ಮಾಡ್ತಾ ಅಂತ ಒಂದು ಪ್ರಕ್ರಿಯೆ ಅಷ್ಟೇ. ಬಿಲ್ಡಪ್ ಮಾಡ್ತಕ್ಕಂಥ. ನಾಗರಾಜ್ ಅವರೇ, ನಿಮ್ಮ ಪಕ್ಷಕ್ಕೆ ಎಷ್ಟು ಜನ ಬರ್ತಾರೆ BJP JDS ಶಾಸಕರು? ನೋಡಿ, ನಮ್ದು ರೂಲಿಂಗ್ ಪಾರ್ಟಿ ಅಲ್ಲ, ರೂಲಿಂಗ್ ಪಾರ್ಟಿ ಅಂದ್ರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಬೇರೆ 2 ಪಕ್ಷಗಳ ತರ ವಿರೋಧ ಪಕ್ಷದ ಎಲ್ಲರ ಪಕ್ಷ ಅಲ್ಲ. ನಾವು ಆಡಳಿತದಲ್ಲಿ ತೆಗೆದ ಪಕ್ಷ. ನಮ್ಮ ಜೊತೆಗೆ ಖಂಡಿತವಾಗ್ಲೂ ಕೂಡ 20ಕ್ಕಿಂತ ಹೆಚ್ಚು ಜನ ಬೇರೆಯವ್ರು ಬರ್ತಾರೆ ಅಂತಕ್ಕಂಥದ್ದು ಏನು ನಮ್ಮ ಅಧ್ಯಕ್ಷರುಗಳು ಹೇಳಿದಾರೋ ಅದು ಸತ್ಯ ಇದೆ, ವಾಸ್ತವಾಂಶ ಇದೆ. ಆದ್ರೆ ಅವ್ರು ಏನ್ ಹೇಳ್ತಾ ಇರೋದು ಅಂತಂದ್ರೆ, ಹೇಳ್ತೀನಿ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಭವಿಷ್ಯ ಇಲ್ಲ, ಹೇಳ್ತೀನಿ ಕೇಳಿ. ಅವರ ಸರ್ವೆ ಅವ್ರ 2 ಪಾರ್ಟಿಗಳು ಯಾಕೆ ಹೇಳ್ತವೆ ಅಂತಂದ್ರೆ,
ಕಾಂಗ್ರೆಸ್ನ ಎದುರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಅವರ ಭೂಮಿಕೆನ ರೆಡಿ ಮಾಡ್ಕೊಳ್ಳಿಕ್ಕೋಸ್ಕರ, ಅವರ MLAಗಳನ್ನ ಸರಿಯಾಗಿ ಇಟ್ಕೊಳ್ಳಿಕ್ಕೋಸ್ಕರ ಅವ್ರು ಮಾಡ್ತಾ ಇರ್ತಕ್ಕಂಥ ರಾಜಕೀಯ ತಂತ್ರ ಅಂತ ನಮ್ಮ ವಿಚಾರ. ಯಾರು ಕೂಡ ನಾನು ಹೇಳ್ಬಿಡ್ತೀನಿ, ಯಾರು ಕೂಡ ಬಿಜೆಪಿಗೆ ಸೇರ್ತಾ ಇದ್ದು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನಾಯ್ತು ಬಿಜೆಪಿ 5 ವರ್ಷದಲ್ಲಿ ಏನೆಲ್ಲ ನಡೀತು ಅಂತ ಎಲ್ಲರೂ ಗೊತ್ತಿದ್ಕೊಂಡು ಯಾಕೆ ಹೋಗಿ ಸೇರ್ತಾರೆ ಮತ್ತೆ ಬಿಜೆಪಿ ಪಾರ್ಟಿಯಲ್ಲಿ? ಸರ್ ಗೆಲ್ಲಬೇಕು. ಈಗ ಏನಕ್ಕೆ ಹೋಗ್ತಾರೆ ಅನ್ನೋ ಪ್ರಶ್ನೆ ಬೇಕಲ್ಲ. ನಿಮ್ಮ ಪಾರ್ಟಿಗೆ ಏನಕ್ಕೆ ಬರ್ತಾರೆ? ಯಾಕೆ ಹೇಳ್ತಾರೆ ಅಂದ್ರೆ ಇದು ಈಗ ಶಾಸಕರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಹೌದು. ಯಾಕೆ ಅಂತ ಹೇಳಿದ್ರೆ ಯಾರಕ್ಕೆ ಹೋಗ್ತಾರೆ? ಮುಂದಿನ ರಾಜಕೀಯ ಭವಿಷ್ಯ ಕಂಡಿಡ್ಕೊಳ್ಳಿಕ್ಕೆ ಹೋಗ್ತಾರೆ. ಅಷ್ಟು ಸುಲಭ ಅಲ್ಲ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗಿ. ಮೊದಲನೇದಾಗಿ ಟಿಕೆಟ್. ಈಗ ಉದಾಹರಣೆಗೆ ನೋಡಿ, ನಮ್ಮ ಮಲ್ಲಿಂಗೇಗೌಡರ ಪಕ್ಷದಿಂದ 7 ಜನ ಬಿಟ್ಟು ಹೋಗಿದ್ದಾರೆ. ಈಗ ಹೌದು, ಅವ್ರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಿದ್ರು, ಓಪನ್ ಆಗಿ ಹೇಳ್ತಾರೆ. ಆದ್ರೆ ಒಳಗೆ ಹೋಗಿದಾರಾ? ಬಿಟ್ಟು ಹೋಗಿಲ್ಲ. ನಾವು ಆದ್ರೆ ಅವ್ರ ಪರಿಸ್ಥಿತಿನೇ ಇವತ್ತು ಅತಂತ್ರ ಇರ್ತದೆ, ಓಪನ್ ಆಗಿರ್ತಕ್ಕಂಥದ್ದು. 7 ಜನಕ್ಕೂ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡೋ ಪರಿಸ್ಥಿತಿ ಇದೆಯಾ? ಅವ್ರು ಹೇಳಿದಾರೆ ಅಧಿಕೃತವಾಗಿ ನಮ್ಮ ಜೊತೆ ಚರ್ಚೆ ಆಗಿದೆ, ಸಿಎಂ ಜೊತೆ ಚರ್ಚೆ ಆಗಿರ್ಬೋದು. ಅಲ್ಲ, ಬಿಜೆಪಿನವ್ರು ಹೇಳ್ತಾರೆ ಬಿಜೆಪಿ ಜೊತೆನಲ್ಲೂ ಸಂಪರ್ಕದಲ್ಲಿ ಇರ್ತಾರೆ ಅವ್ರು. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅವಾಗ? ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಇರೋರಿಗೆ ಟಿಕೆಟ್ ಕೊಡೋದು ಕಷ್ಟ ಇರ್ತದೆ. JDS ಅವರೇ ಹೊರಗೆ ಹಾಕಿರ್ಬೋದೇನೋ, ಅವರೇ ಹೊರಟೋಗಿದಾರೋ ಏನನ್ನ ಇರ್ಲಿ, ಈಗ ಅವ್ರು ಕಾಂಗ್ರೆಸ್ನ ಬಾಗಿಲನ್ನ ತಟ್ಟಿ. ಈಗ ಕಾಂಗ್ರೆಸ್ ನಡಹಳ್ಳಿ ಕಾಂಗ್ರೆಸ್ನ ಇವತ್ತು ಮೆಂಬರ್ ಅವರು ಅವರು JDS ಪಕ್ಷದ ಸಭೆ ಸಮಾರಂಭಗಳಲ್ಲಿ ಅವರು ಭಾಗವಹಿಸ್ತಾರೆ. ಯಾರು? ನಡಹಳ್ಳಿ ನಿಮ್ಮ ದೇವರಿಪ್ಪರಿಗೆ ಇದು ಮೈಸೂರಿಗೆ ಹೋಗ್ಬಿಟ್ಟು ಅವರು ಶಾಸಕಾಂಗ ಪಕ್ಷದ ಸಭೆ ಆಟೋಮೆಟಿಕ್ ಆಗಿ ಅವ್ರು ಈಗ ಉದಾಹರಣೆ ಮಾಗಡಿ ಬಾಲಕೃಷ್ಣ ಅವ್ರು ಹೇಳ್ತಾರೆ, ಈಗ JDS ಇಂದ ಎಲ್ಲಿ ಹೋಗ್ತಾರೆ ಅವರು? ಕಾಂಗ್ರೆಸ್ಗೆ ಹೋಗ್ತಾರೆ. ಕಾಂಗ್ರೆಸ್ ಟಿಕೆಟ್ ಸಿಗಿದ್ರೆ ಏನು? ಸುಮ್ಮನೆ ಕೂರೋದು ಅವರೇ ರಾಜಕೀಯ ಸನ್ಯಾಸ ತಗೊಂಡಿಲ್ವಲ್ಲ. ಬಿಡಪ್ಪ ಸಿಕ್ಕಿಲ್ಲ ಈ ಸಲ ಯಾರು 15-20 ಜನ ಅಷ್ಟು ಸುಲಭವಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಮೊದಲನೇದಾಗಿ ಅವ್ರಿಗೆ ಲೋಕಲಲ್ಲಿ ಗೊತ್ತಿರ್ತದೆ ವಿರೋಧ ಏನಿರ್ತದೆ. ಈಗ ಮೊನ್ನೆ ನೋಡಿದ್ರಿ ದೇವನಹಳ್ಳಿ ಶಾಸಕರು, ಹೌದು, ಯಾರೋ ಇನ್ನು ಶಾಸಕರು ಅಲ್ಲ, ಇನ್ನೊಬ್ಬರನ್ನ ಯಾರನ್ನೋ ಸೇರಿಸ್ಕೊಂತಿದ್ದಂಗೆ ಅವ್ರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಹೌದು, ಸ್ವತಃ ದೇವೇಗೌಡ ಅವ್ರ ಮನೆಗೆ ಹೋಗ್ಬೇಕಾದ ಅವ್ರು ಕನ್ವಿನ್ಸ್ ಮಾಡೋಕ್ಕೆ. ಇಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇದೆಲ್ಲ ಏನು ಅಂದರೆ ಸುಮ್ಮನೆ ಪಬ್ಲಿಕ್ ಶೋ ಅಂತಾರ. ಇದು ನಮ್ಮಲ್ಲಿ 20 ಜನ ಬರ್ತಾರೆ, ಅವ್ರು 15 ಜನ ಬರ್ತಾರೆ, ಸಂಪರ್ಕದಲ್ಲಿದ್ದಾರೆ. ಇದೆಲ್ಲ ಏನು ಅಂದರೆ ನಾವು ಮಾರ್ಕೆಟಿಂಗ್ ಅಂತಾರೆ. ನಮ್ಮ ಪಾರ್ಟಿನೂ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಅಷ್ಟು ಸ್ವಲ್ಪ ಅಲ್ಲ. ಕಾಂಗ್ರೆಸ್ ಅವರು ಬೂಸ್ಟರ್ ಪ್ರಶ್ನೆ ಅಲ್ಲ. ನಮಗೊಂದು ಓಟ್ ಹಾಕೋರು 7 ಜನ ಯಾರು ಇವರು ದಳದಲ್ಲಿ ಇದ್ದವ್ರು, ಅದಕ್ಕೆ ಅವ್ರು ಹೊರಗಡೆ ಹಾಕಿದಾರಲ್ಲ. ನಮ್ಮ ಮನೆ ಬಾಗಿಲಿಗೆ ಬಂದ್ಬಿಡೋರು ಆಲ್ರೆಡಿ. ಅದರಿಂದಾಗಿ ಸೇರ್ತಕ್ಕಂಥ ಜನ ಜಾಸ್ತಿ. ನಮ್ಮ ಪಕ್ಷಕ್ಕೆ 20 ಜನ ಅಲ್ಲ, ಇನ್ನೂ ಹೆಚ್ಚು ಜನ ಬರ್ತಾರೆ. ಕಾರಣ ಏನು ಅಂತಂದ್ರೆ ಅವರಲ್ಲಿ ಸ್ಥಿರತೆ ಇಲ್ಲ. ಬಿಜೆಪಿಯಲ್ಲಿ ಕೂಡ ಅವ್ರದೇ ಅಂತ ಗುಂಪುಗಾರಿಗಳಿಗೆ ಜಾಸ್ತಿ ಇದೆ. JDS ಅಲ್ಲಿ ಅವರೇ ಸ್ಪಷ್ಟತೆ ಇಲ್ಲ. ಯಾಕಂದ್ರೆ ಸುಮಾರು ಜನ ಬಿಟ್ಟು ಹೋಗ್ತಕ್ಕಂಥದ್ದು. ನಾನು ಯಾರು ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ, ಮರಿಗೌಡರು ನಮ್ಮ ವಿಚಾರದಲ್ಲಿ ನಾವು ರೂಲಿಂಗ್ ಪಾರ್ಟಿ ಇರೋದ್ರಿಂದ, ನಾವು ಡೆವಲಪ್ಮೆಂಟ್ ಮಾಡಿರೋದ್ರಿಂದ ನಮ್ಮ ಪಾರ್ಟಿಗೆ ಬರ್ತಾರೆ ಅಂತ ನಮ್ಮ ಆಶಾಭಾವನೆ ಇದೆ. ನಾನು ನಿಮಗೆ ಮತ್ತು ಒಂದು ಪ್ರಶ್ನೆ ಸರ್, ಈಗ ಜಮೀರ್ ಅವ್ರು ಪದೇ ಹೇಳ್ತಾ ಇರ್ತಾರೆ, ಈಗಲೂ ನಾವು ರೆಡಿ ಇದೀವಿ, ನಾವು ಪಕ್ಷ ಬಿಟ್ಟಿಲ್ಲ ಅಂತ ಅದನ್ನು ಹೇಳ್ತಾರೆ. ಕಾಂಗ್ರೆಸ್ ಬಾಗ್ಲಲ್ಲೂ ಇರ್ತಾರೆ, 7 ಜನವೂ ಹೇಳ್ತಾರೆ, 7 ಜನ ಮಾತಾಡ್ತಾರೆ, ಈಗಲೂ ನಾವು ರೆಡಿ ಇದೀವಿ. ಏನೋ ತಪ್ಪು ಮಾಡಿದ್ರೆ ಅವತ್ತೇನೋ ಬೇಕಾಗಿತ್ತು ಕಾಂಗ್ರೆಸ್ ವೋಟ್ ಹಾಕಿದ್ರೆ. ಶ್ರೀರಂಗಪಟ್ಟಣದಲ್ಲಿ ಏನೋ ಚಂದ್ರಸ್ವಾಮಿ ಅವರು ಪಾದ ಬೀಳಕ್ ಹೋದ್ರೆ ಅವ್ರೇನ ಮುಖ ಮುಟ್ಟಿಸ್ಕೊಂಡು ಇಲ್ಲ ಮುನ್ಸ್ಕೊಂಡಲ್ಲ, ಬೇಡ ಆಯ್ತು ಒಳ್ಳೇದಾಗಲಿ ಅಂತ ಮುಂದಕ್ಕೆ ಹೋದ್ ಬಿಟ್ಬಿಡಿ. ನಿಮ್ಗೆ ಎಲ್ಲ ಈಗಲೂ 7 ಜನ ಅವ್ರು ರೆಡಿ ಇದ್ದಾರೆ ನಮ್ಮ ಪಕ್ಷಕ್ಕೆ ಬರಕ್ಕೆ. ಅಲ್ಲ, ಅವರೇ ಹೇಳ್ತಾರೆ ಬಹಿರಂಗವಾಗಿ ಅದನ್ನೇ ಒಂದಾಯ್ತಾ ಸರ್? ಈಗ ನಮ್ಮ ಯಾದವ್ಜಿ ಅವರು ಹೇಳ್ತಾ ಇದ್ರು, ನಮ್ಮ ಪಕ್ಷ ಅಧಿಕಾರದಲ್ಲಿದೆ, ನಾವು ದೊಡ್ಡ ಕೆಲಸ ಮಾಡಿದ್ದೀವಿ, ಆ ಕೆಲಸ ನೋಡಿ ನಮ್ಗೆ ಓಟ್ ಕೊಡ್ತಾರೆ ಅಂತೇಳಿ. ಬಟ್ ಹಂಗಾಯ್ತು ಅಂತ ಹೇಳಿದ್ರೆ ಇವತ್ತು ಎಷ್ಟೊಂದು ಅವ್ರ ಪಕ್ಷದಲ್ಲಿ ಎಷ್ಟೊಂದು ಗೊಂದಲ, ನಮ್ಮ ಪಕ್ಷದಲ್ಲಿ ಗೊಂದಲ ಅಲ್ಲ. ಇವ್ರು ಹೇಳ್ತಾರೆ ಓಟ್ ಕೊಟ್ಟರೆ ತೆಗೆದಾಕಿದ್ದೀವಿ, ನಾವು ತೆಗೆದಾಕಿದ್ದೀವಿ. ಈಗ ಪ್ರೆಸೆಂಟ್ ಇರ್ತಕ್ಕಂಥವ್ರು ಯಾರು ನಿಮ್ಮ ಪಕ್ಷ 7 ಜನ ನಾವು ತೆಗೆದವ್ರು ನೋಡಿ ಯಾರು ಇಲ್ಲ ಸರ್. ಮರ್ಲಿಂಗೇಗೌಡ್ರೆ, ಈಗ ನಿಮ್ಮಲ್ಲಿ ನೋಡಿ, ನಿಮ್ಮಲ್ಲಿ ಅಧಿಕಾರ ಕೊಟ್ಟು ನೀವು ಮಂತ್ರಿ ಇದ್ದಂಥವ್ರೆ ಇವ್ರ ಪಕ್ಷಕ್ಕೆ ಕೊಡೋಗಿ ಇವಾಗ ಕ್ಯಾಂಡಿಡೇಟ್ ಆಗವ್ರೆ. ಮರ್ಲಿಂಗೇಗೌಡ್ರೆ, ಅದರಿಂದ ನೀವು ಈಗ ನಡಹಳ್ಳಿ ಅವರು ನೋಡಿ ಹೆಂಗಾಗಿದೆ ನಿಮ್ಮ ಪಕ್ಷದಲ್ಲೂ. ಈಗ ನೋಡಿ ವಿಶ್ವನಾಥ್ ನಮ್ಮ ಪಾರ್ಟಿಯಲ್ಲಿದ್ದವರೇ ಬಂದು ನಮ್ಮಲ್ಲಿ ಮರ್ಲಿಂಗೇಗೌಡ್ರೆ, ಅದನ್ನೇ ನಮ್ಮ ಪಾರ್ಟಿಯಲ್ಲಿ ಇದ್ದವರು ಅಧಿಕಾರ ಕೊಟ್ಟಿರಲಿಲ್ಲ. ನಮ್ಮ ಪ್ಯಾನಲ್ ಯು ಆರ್ ಸೀನಿಯರ್ ಮೋಸ್ಟ್. ಈ ಚುನಾವಣಾ ವರ್ಷದ ಹಾರ್ಟ್ ಬೀಟ್ ಗೊತ್ತಲ್ಲ ನಿಮಗೆ? ಹೌದು, ಖಂಡಿತ ಅದನ್ನೇ ಹೇಳೋದು, ಅದನ್ನೇ IBP ಅದು ಗೊತ್ತಿರೋದ್ರ ತಮಗೆ ನಾಡಿ ಖಂಡಿತ. ಯಾವುದೇ ಪಕ್ಷದಲ್ಲಿ ನಿಮ್ ಜೊತೆ ಬಹಳ ಖುಷಿಯಾಗಿದ್ರು ಕೂಡ ಅವ್ರು ನಿಮ್ ಜೊತೆಗೆ ಇದಾರೆ ಅಂತ ತಿಳ್ಕೊಬೇಡಿ. ಎಲ್ಲ ಪಾರ್ಟಿಗೂ ಸರ್, ಯಾರಾದ್ರೂ ಈ ಪ್ರಪಂಚದಲ್ಲಿ ಅತ್ಯಂತ ನಾಜೂಕ ಕೆಲಸ ಮಾಡೋರಿದ್ರೆ ಅವ್ರು ರಾಜಕಾರಣಿಗಳು. ಬೇರೆ ಎಲ್ಲ ನೀವು ವರ್ಗವನ್ನು ಅನುಸರಿಸಿದ್ರೆ, ಈಗ ಮೈಗೆಲ್ಲ ಎಣ್ಣೆ ಸೋರ್ಕೊಳ್ತಾರೆ ಅಂತ ಹೇಳ್ತಾರಲ್ಲ, ಈ ಮೀನ್ ಹೆಜ್ಜೆ ನೋಡ್ಬೋದು, ಇನ್ಯಾರು ರಾಜಕಾರಣಿಗಳ ಹೆಜ್ಜೆ ನೋಡಕ್ಕಾಗಲ್ಲ. ಇವತ್ತು ಇವ್ರು ಹೇಳ್ತಾರಲ್ಲ 20 ಜನ ಬಂದ್ಬಿಡ್ತಾರೆ, ನಮಗೂ 20 ಜನ ಹೇಳವ್ರೆ, ನಿಮ್ಮ ಬಂದ್ಬಿಡ್ತೀವಿ, ಇಲ್ಲ ಸರಿ ಇಲ್ಲ ಕಾಂಗ್ರೆಸ್ ಸೋತೋಯ್ತದೆ, ಅದನ್ನ ನಾವಿರಲ್ಲ, ನಿಮ್ದು ಎಲ್ಲ ಬಹಳ ಚೆನ್ನಾಗಿ ಆಗ್ತದೆ, ಬರಲ್ಲ.
ನಿಮ್ಗೆ ಹೇಳ್ತೀನಿ ಕೇಳಿ, ಯಾಕೆ ಬರಲ್ಲ ಅಂತ ಹೇಳಿದ್ರೆ ಅವ್ರಿಗೊಂದು ಸ್ಟೇಕ್ ಇಟ್ಟವ್ರೆ. ಈಗ ಎಲ್ಲಾ ಪಾರ್ಟಿ ಅವ್ರದ್ದು ಹೇಳ್ಬಿಡ್ತೀನಿ. ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ, ಅಧಿಕಾರದಲ್ಲಿ ಇದೀವ್ರಿ, ದುಡ್ಡು ಕಾಸಿದೆ ನಮ್ಮ ಹತ್ರ, ಬನ್ನಿ ಕೆಲಸ ಇಲ್ಲ ಸರ್. ಒಂದ್ ನಿಮಿಷ ಸರ್, ಕಾರ್ಯಕ್ರಮ ಇತ್ತು ಅಂತ ಹೇಳಿದ್ರೆ ವಾಜಪೇಯಿ ಅವ್ರು ಗೆಲ್ಬೇಕಾಯ್ತು, ಅವಾಗ ಬಿಟ್ಟುಬಿಡಿ. ಕಾರ್ಯಕ್ರಮ ಇತ್ತು ಸರ್, ಒಂದ್ ನಿಮಿಷ ಸರ್ ದಯವಿಟ್ಟು ಕಾರ್ಯಕ್ರಮ ಇದ್ರೆ ಇವತ್ತು ನೀವೆಲ್ಲ ನಾನು ಇಲ್ಲಿ ಕೂತಿರೋದು ದೇವರಾಜ ಅರಸನ್ ಅನ್ಕೋಬೇಕು, ನಾಟ್ ಇಂದಿರಾ ಗಾಂಧಿ. ಬಿಟ್ಬಿಡಿ ಸರ್, ಅಂತ ದೇವರಾಜ ಅರಸನೇ ಇದು ಮಣ್ಣು ಮುಗಿಸ್ಬಿಟ್ರು ಜನ. ನೀವು ಬಿಟ್ಬಿಡಿ ಕಾರ್ಯಕ್ರಮ, ಇಲ್ಲ ಬಿಟ್ಬಿಡಿ ಅದನ್ನ. ನೀವು ಇಂದಿರಾ ಗಾಂಧಿ ಬಗ್ಗೆ ಹೇಳ್ಬೇಡಿ ದಯವಿಟ್ಟು. ನಾನು ಒಳ್ಳೇದು ಹೇಳಿದ್ರೆ ಹೇಳ್ಬೇಡಿ ಅಂದ್ರೆ ನಾನು ಏನ್ ಮಾಡ್ಲಿ? ಒಳ್ಳೇದು ಹೇಳಿದ್ರು ಹೇಳ್ಬೇಡಿ ಅಂತೀರಲ್ರಿ. ಇಲ್ಲ, ನೀವು ಹೇಳ್ಬೇಡಿ ಇಂದಿರಾ ಗಾಂಧಿ ಅಲ್ಲ ಅಂತ ಹೇಳಿ. ಇಂದಿರಾ ಗಾಂಧಿ ಕಾರ್ಯಕ್ರಮ ಅಂದಾಗ ಅಲ್ಲ, ಚಿಕ್ಕಮಗಳೂರು ಕರ್ಕೊಂಡು ಹೋಗಿ ದೇವರಾಜ ಬಿಟ್ಬಿಡಿ. ಕಾರ್ಯಕ್ರಮ ಅಲ್ಲ, ಅದು ಅಲ್ಲ. ಈ ರಾಜ್ಯಕ್ಕೆ ಏನಾದ್ರು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ರೆ ಇದು ದೇವರಾಜ ಅರಸನವರು ಅದನ್ನ ಇಂದಿರಾ ಗಾಂಧಿ ಅವ್ರಿಗೆ ಹೆಸರಿಗೆ ಹಾಕಿದ್ರು. ನಿಮ್ಗೆ ಹೇಳ್ತೀನಿ, ನೀವು ಹೇಳಿದ್ರು ನಾನು ಹೇಳ್ಬಿಡ್ತೀನಿ. ಅದೇ ದೇವರಾಜ ಅರಸು ಜೊತೆಗೆ ಕೊನೆ ಕಾಲದಲ್ಲಿ MLA ಗಳು ಇರ್ಲಿಲ್ಲ ಅಲ್ವಾ 81 ಜನ ಅಂತ ಹೇಳಿದ್ರು. ಪರ್ಯಾಯವಾಗಿ CM ಆಗ್ತಾರೆ. ನಾನು ಒಂದು ನಿಮಿಷ ಶಿವಕುಮಾರ್, ಈಗ ನೀವು ಹೇಳ್ತಾ ಇದ್ರಿ, ನೀವು ಏನು ಹೇಳ್ತಿರೋದು, ಕಾಂಗ್ರೆಸ್ಗೆ ಜನ ಬಹಳ ವಿರುದ್ಧವಾಗಿದ್ದಾರೆ, ಕಾಂಗ್ರೆಸ್ ಇವತ್ತು ಅದು ಚುನಾವಣೆಯಲ್ಲಿ ಗೆಲ್ಲೋ ಸ್ಥಿತಿ ಇಲ್ಲ ಅಂತ ನೀವು ಹೇಳ್ತಾರೆ. JDSಗೂ ಪವರ್ ಇಲ್ಲ, ಅದೇನು ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಅಷ್ಟು ಪವರ್ ಬಂದಿದ್ರೆ, ನಿಮ್ ನಿಜವಾಗಲೂ ಅಷ್ಟು ಜನ ಬೆಂಬಲ ಇದ್ರೆ ಈ 20-30 ಜನ ಶಾಸಕರು ಬರ್ತಾರೆ ಅಂತ ಅದ್ರ ಬೆನ್ನತ್ತ ಯಾಕೆ ಹತ್ತೀರ ಅಂತ. ಅಲ್ಲ, ನಾವೇನ್ ಬೆನ್ನತ್ತಾ ಇಲ್ಲ, ಅವ್ರಾಗ ಬರ್ತೀನಿ ಅಂದ್ರೆ ಬೇಡ. ಯಡಿಯೂರಪ್ಪ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಯಾಕೆ ಬೇಕು ಅಂತ ಅಂದ್ ಹೇಳ್ಬೇಕು. ಅವ್ರು ಸತ್ಯ ಹೇಳ್ಬೇಕಾದ್ರೆ ಇನ್ನೂ 6 ತಿಂಗಳು ಹೋದ್ಮೇಲೆ ಈ ಶಾಸಕರು ಇದಾರಲ್ಲ, ಆವಾಗ ಅವ್ರು ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಈಗ ಶಾಸಕ ಸ್ಥಾನ ಹೋಗ್ಬಿಡ್ತದೆ. ಸೊ ನಿಮ್ಮನ್ನ ರೆಡಿ ಮಾಡ್ತಾರೆ. ಅವ್ರು ಹೇಳಿದ್ರೆ ನಮ್ಮಲ್ಲೂ ಅದೇ ಎಲ್ಲರೂ ಕೂಡ ಅವ್ರವ್ರ ಕ್ಷೇತ್ರದ ಜನರ ಜೊತೆಗೆ ಮಾತಾಡೋದು, ಅವ್ರ ಕಾರ್ಯಕರ್ತರು, ಅವ್ರ ಫಾಲೋವರ್ಸ್ ಜೊತೆಗೆ ಮಾತಾಡೋದು, ಇದನ್ನೆಲ್ಲ ಕೂಡ ಸ್ಟ್ರಾಟಜಿ ಮಾಡ್ತಾ ಇರ್ತಾರೆ. ನಾಗರಾಜ್ ಅವ್ರ ಒಂದು ಪ್ರಶ್ನೆ, ಈಗ ನೀವು 123 ಶಾಸಕರು, ನಿಮ್ಮ ಸಿಟ್ಟಿಂಗ್ 123, ನಿಮ್ಗೆ ಬೇಕಾಗಿರೋದು 113 ಅಷ್ಟೇ. ಸೊ ಹೆಚ್ಚು ಕಮ್ಮಿ 10 ಜನ ಶಾಸಕರು ಜಾಸ್ತಿ ಇದ್ದಾರೆ. ನೀವು 123 ಜನ ಮತ್ತೆ ರಿಟರ್ನ್ ಬರ್ತಾರೆ ಅನ್ನೋದು ಆದ್ರೆ ನಿಮ್ಗೆ ಗ್ಯಾರಂಟಿ ಇದ್ರೆ 12 ಜನ ಸಹ ಸದಸ್ಯರು ಇದ್ದಾರೆ. ಅಲ್ಲ, ಸಹ ಸದಸ್ಯರು ಬೇಡ, ಸಹ ಸದಸ್ಯರು ಬೇಡ. ನೀವು ಗೆದ್ದಿರೋದೆ, ನಿಮ್ಮ ಸಿಂಬಲ್ ಮೇಲೆ ಗೆದ್ದಿರೋದೆ 123 ಶಾಸಕರು ಮತ್ತೆ ಗೆದ್ದು ಬರ್ತಾರೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಇರೋದೇ ಆದ್ರೆ, ಪರಮೇಶ್ವರ್ ಆಗಲಿ ಸಿದ್ದರಾಮಯ್ಯ ಆಗಲಿ 20 ಜನ ಶಾಸಕರೇ ಹಾಕ್ಬೇಕು, 10 ಜನ ಹಾಕ್ಬೇಕು, ನಿಮ್ಗೆ ಯಾಕೆ ಬೇಕು? ನಾನು ಹೇಳ್ತೀನಿ ಕೇಳಿ. ನಾವು 123 ಸೀಟ್ ಇದೆ, ನಾವು 99 ಸೀಟ್ ಸೋತಿದೀವಿ ಅಂತ ಇಟ್ಕೊಳ್ಳಿ. 100 ಸೀಟ್ ಸೋತಿವಲ್ಲ, ಆ 100 ಸೀಟು ಗೆಲ್ಬೇಕು ಅಂತಾದ್ರೆ ನಮ್ಗೆ ಇನ್ನೂ ಜನ ಬೇಕಾಗ್ತದೆ. ಯಾಕೆ ಬರೀ 123? ನಾವು ಕೂಡ 150 160 ಗೆಲ್ಬೇಕಂದ್ರೆ ನಮ್ ಗುರಿ ಇಲ್ವಾ? ಮುಂದಕ್ಕೆ ಯಾಕೆ ಗೆಲ್ಬಾರ್ದು? ಆ ದೃಷ್ಟಿಕೋನದಿಂದ ಅವರು ಒಳ್ಳೆಯವರಾಗಿ ಸೆಕ್ಯುಲರ್ ಆಗಿ ನಮ್ಮ ಸಿದ್ಧಾಂತಕ್ಕೆ ಒಪ್ಪುದಾದ್ರೆ ನಾವು ಸ್ವಾಗತ ಕಾಂಗ್ರೆಸ್ ಮಾತ್ರ ಸಾರಾಸರ ತಗೊಳ್ಳಲ್ಲ. ನಮ್ಮ ತತ್ವ ಸಿದ್ಧಾಂತಗಳು ಒಪ್ಪಿದೆ ಆದ್ರೆ, ನಮ್ಮ ಸರ್ಕಾರದ ಗುರಿಯನ್ನು ಒಪ್ಕೊಳ್ಳೋದಾದ್ರೆ ಅದನ್ನ ಮಾತ್ರ ನಾವು 46 ವರ್ಷ ರಾಜಕೀಯದಲ್ಲಿದ್ದು 25 ವರ್ಷ ಅಧಿಕಾರ ಅನುಭವಿಸಿ SM ಕೃಷ್ಣರವರು ಇವತ್ತು ಅದಕ್ಕೆ ಕೊಡ್ಲೇಬೇಕಾಗ್ತದೆ ಸರ್. ಪ್ರಸನ್ನ ಒಂದು ಕ್ವಿಕ್ ಕಮೆಂಟ್. ನಾನು 2000 ಚಿತ್ರ ನೋಡಿ, ನೀವು ನೋಡಿದ್ರಿ. 224 ಸದಸ್ಯರಲ್ಲಿ ಮ್ಯಾಜಿಕ್ ನಂಬರ್ 113, 110 ಬಂತು ಶಿವಕುಮಾರ್ ಅವ್ರ ಪಾರ್ಟಿಗೆ. 3 ಜನ ಮಾಡ್ರೆ ಎಡವಟ್ಟು ಇಡೀ 3 ಬಟ್ಟೆ ಆಗ್ಬಿಡ್ತೀರಿ ದೇಶದಲ್ಲಿ ಅಲ್ವಾ. ಅಂದ್ರೆ ಅಲ್ಲಿ ಯಾರ್ಯಾರು ಇವರು ಲೆಕ್ಕಕ್ಕೆ ಇಲ್ಲ. ನಾ ಇವರು ಅವಾಗೇನೋ ಸಿದ್ಧಾಂತ ಅವರ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವ ಹಿನ್ನೆಲೆ ನೋಡ್ಲಿಲ್ಲ, ಅವ್ರು ಯಾವ ಹೆಂಗ್ ಗೆದ್ದಿದ್ದಾರೆ ಅಂತ ನೋಡ್ಲಿಲ್ಲ. ಇದ್ದವ್ರು ಬದ್ದವ್ರನ್ನ ಕರೆದು ದೇವಸ್ಥಾನದ ಮುಂದೆ ಪೂಜೆ ಮುಂದೆ ಆಣೆ ಪ್ರಮಾಣ ಮಾಡಿಸೋದು ಸಪೋರ್ಟ್ ತಗೊಂಡು ಮಂತ್ರಿಗಳಾಗ್ಬಿಟ್ರು. 6 ಜನ ಜೀವನದಲ್ಲಿ ಮಂತ್ರಿ ಆಗ್ತಿದ್ರು ಗೊತ್ತಿಲ್ಲ, ಮಂತ್ರಿಗಳಲ್ಲಿಲ್ವಾ? ಅಲ್ಲ, ಅಂತ ಫಸ್ಟ್ ಟೈಮ್ ಗೆದ್ದವರು ಸಹ ಕ್ಯಾಬಿನೆಟ್ ಮಂತ್ರಿಗಳಾದ್ರು. ಇನ್ನು ಎಷ್ಟೋ ಜನ 5 ವರ್ಷ ಸಾಧ್ಯ ಇರಲಿಲ್ಲ. 5 ಜನ ಒಟ್ಟಿಗೆ ಮ್ಯಾಜಿಕ್ ನಂಬರ್ ಇದೆಯಲ್ಲ 113, ಅವಾಗ ಇದು ಯಾವ್ದು ಬರಲ್ಲ ಅಂತ ಮ್ಯಾಜಿಕ್ ನಂಬರ್ ರೀಚ್ ಆಗದೆ ಎಲ್ಲಾ ಪಾರ್ಟಿಗಳದ್ದು ಒಂದು ಗುರಿ ಇರ್ತದೆ. ಆಮೇಲೆ ಯಾದವ್ ಅವ್ರು ಹೇಳ್ದಂಗೆ 150 180 ಎಲ್ಲ ಆಮೇಲೆ ಮ್ಯಾಜಿಕ್ ನಂಬರ್ 113 ಇದೆಯಲ್ಲ, ಅದು ಆಲ್ರೆಡಿ ನಾವು ಇದೀವಿ ಸರ್. ಇವ್ರು ಆ ನಂಬರ್ ರೀಚ್ ಆಗಕ್ಕೆ ಯೋಚನೆ ಮಾಡ್ತಾರೆ. ವಿ ಆರ್ ಆಲ್ರೆಡಿ ಇನ್ ದಟ್ ನಂಬರ್. ಬೇಕಾಗಿಲ್ಲ ಅಂತ ಯಾಕೆ ನಮ್ಮ ಸಿದ್ಧಾಂತವನ್ನು ಒಪ್ಪಿ ನಮ್ಮ ಕೆಲಸವನ್ನು ಮೆಚ್ಚಿ ಬರುವುದಾದ್ರೆ ನಾವ್ ಯಾಕೆ ಒಪ್ಕೋಬಾರ್ದು? ಅಲ್ಲ, ಆ ನಂಬರ್ ಉಳಿಸ್ಕೊಳ್ಳಿ ಫಸ್ಟ್. ಚುನಾವಣೆ ಬಂದಾಗ ಗೊತ್ತಾಗ್ತದೆ. ನಾಗರಾಜ್ ಅವ್ರು ಹೇಳ್ತಾರಲ್ಲ, ಅಷ್ಟು ನಾವು 113 ಜನ ವಾಪಸ್ ಬರ್ತೀವಿ ಅಂತ ಹೇಳ್ತೀವಿ. ನಾನು ಹೇಳಿಲ್ಲ, ಅವ್ರು ಹೇಳಿದ್ರು 113 ಜನ ಬರ್ತಾರಲ್ಲ, ಇನ್ಯಾಕ್ ತಗೊಳ್ತೀರ ಅಂತ ನೀವು ಹೇಳಿದ್ದು. ಕೆಲವು ಸೋಲ್ಬಹುದು, ಕೆಲವು ಜನ ಗೆಲ್ಲಬಹುದು. ರಾಜಕೀಯ ಒಂದೇ ತರ ಇರೋದಿಲ್ಲ. ಅವತ್ತಿನ ಸಂದರ್ಭ ಏನಿತ್ತು, 2013ರಲ್ಲಿ BJP ಹೋಳಾಗಿ KJP ಆಗಿತ್ತು. ಸುಮಾರು 32ರಿಂದ 35 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಕೇವಲ 3 ಡಿಜಿಟ್ ಅಂದ್ರೆ 1000 ಒಳಗೆ ಬಹಳ ಸರಳ ಬಹುಮತದಿಂದ ಗೆದ್ದಿರ್ತಕ್ಕಂಥ ಇದು. ಅದೇ ರೀತಿ KJPನವರು ಅಷ್ಟೇ ಕ್ಷೇತ್ರಗಳ ಸೋಲನ್ನು BSR ಬೇರೆ ಆಯ್ತು.
ಸೊ ಈ ತರ ಸಂದರ್ಭದಲ್ಲಿ ಏನಾಗ್ತದೆ ವೋಟ್ ಕೂಡ ಡಿವೈಡ್ ಆಯ್ತು. BSR 6% ಮತ್ತೆ ಗೆದ್ದು ತಗೊಂಡ್ಬಿಡ್ತಾರೆ. ಬಂದ್ಬಿಡ್ತೀವಿ, ಆವಾಗ ನಾವು ಅಧಿಕಾರದಲ್ಲಿ ಇರ್ಲಿಲ್ಲ ಆ ತರ ಸರ್. ಗೆದ್ದು ಬಂದ್ಬಿಡ್ತೀವಿ ಅಂತ ಇವತ್ತು ನಾವು ಹೇಳೋದಲ್ಲ ಅಧಿಕಾರದಲ್ಲಿ ಸುಲಭ ಅಲ್ಲ. ಇದ್ದೀವಿ. ಅಲ್ಲ ಆಂಟಿ ಇನ್ಕಮೆನ್ಸ್ ಇತ್ತು, ಅವರು ಡಿವೈಡ್ ಆಗಿರೋದು ಅವ್ರ ರೂಲಿಂಗ್ ಇರ್ಲಿ. ಇತ್ತು, ಚಿಟ್ ನಮ್ಮಲ್ಲಿ ಯಾವ ಇತ್ತು. ಡಿವಿಷನ್ ಎಲ್ಲ ಆಗಿಲ್ಲ. ಲೆಕ್ಕ ಹಾಕ್ಬಿಟ್ರೆ vote ಕೂಡ divide ಆಯ್ತು. ಖಂಡಿತ ಅವ್ರು ಅಧಿಕಾರ ಮೂರು ಪಾರ್ಟಿ ಆಯ್ತು, ಡಿವೈಡ್ ಆಗಿರ್ಬೋದು. divide ಸರ್, ಆಗಿಲ್ಲ. ನಮ್ದು ಯಾವ ಮೂರು ಓಳು ಆಗಿಲ್ಲ, ಏನೂ ಆಗಿಲ್ಲ. ನಾವು ಒಗ್ಗಟ್ಟಾಗಿದ್ದೇವೆ. ಅವತ್ತಿದ್ದಂತ ರೂಲಿಂಗ್ ಪಾರ್ಟಿನಲ್ಲಿ ಒಂದಲ್ಲ ಅಂತ ಮೂರ್ ಪಕ್ಷ ಆಗಿದ್ರಿಂದ ಅದು ಸಹಜವಾಗಿ ಅವತ್ತು ಯಾರು ಮೇಜರ್ ಪ್ರತಿಪಕ್ಷ ಇರ್ತದೆ ಅವ್ರಿಗೆ ಅನುಕೂಲ ಆಯ್ತು. ನ್ಯಾಚುರಲ್ ಅದು, ನ್ಯಾಚುರಲ್ ಆಗಿ ಆಗ್ತದೆ, ಯಾರೇ ಇರಲಿಲ್ಲ. ಅದು ಯಾರಿಗೆ ಇರಲಿ ಹಾಗೆ ಆಗ್ತದೆ. ಯಾರು ಮೇಜರ್ ಆಗೋದನ್ನ ನನಗೆ ಯಾಕೆಂದ್ರೆ ಜನ ಓಟ್ ಕೊಡ್ಬೇಕಾದ್ರೆ ಏನು ಮಾಡ್ತಾರೆ, BJP ಬೇಡ ಅಂತ ನೆಕ್ಸ್ಟ್ ಯಾರು ಅಂತ ನೋಡ್ತಾರೆ, ಆಲ್ಟರ್ನೇಟಿವ್ ನೋಡ್ತಾರೆ. ಆಲ್ಟರ್ನೇಟಿವ್ ನೋಡಿದಾಗ ಕಾಂಗ್ರೆಸ್ ಅವತ್ತು ಅದ್ರ ಲಾಭ ಪಡೀತು. ಇವತ್ತೇನಾದ್ರು ಕಾಂಗ್ರೆಸ್ ಬೇಡ ಅಂತ ಏನಾದ್ರು ಜನ ತೀರ್ಮಾನ ಮಾಡಿದ್ರೆ ಯಾರು ಬೇಕು ಅನ್ನೋದು ಮತ್ತೆ ಅವ್ರ ಆಯ್ಕೆ ಮುಂದಿರ್ತದೆ. ಅದೊಂದು ಕಾರಣ ಬೇಕಾಗುತ್ತಲ್ಲ, ಬೇಡ ಜನರಿಗೆ ಬಿಟ್ಟಿದ್ದು ಅದೇ ಕಾರಣ ಸಂದರ್ಭ ಕಾರಣ ಇತ್ತು. ಯಾಕಂದ್ರೆ ಬಳ್ಳಾರಿಯಲ್ಲಿ ನಡೆದಂತ ವಿಚಾರಗಳಿರ್ಬೋದು, ನೂರಾರು ವಿಚಾರ, ಆ ತರ ಘಟನೆಗಳು ಕಾಂಗ್ರೆಸ್ ಅಲ್ಲಿ ಇಲ್ಲ. ಕಾರಣ ಬೇಕಲ್ಲ, ಅವ್ರ ಡಿವಿಷನ್ ಆಗ್ಲಿಕ್ಕೆ ಕಾರಣ ಇತ್ತು. ಅವ್ರು ನಡೆದಂತ ರೀತಿಗಳು ಏನಂತ ಜನ ಒಪ್ಲಿಲ್ಲ, ಭ್ರಷ್ಟಾಚಾರದ ಬಗ್ಗೆ ಜನ ರೋಸೋಗಿದ್ರು, ಅದಕ್ಕೋಸ್ಕರ ಕಾಂಗ್ರೆಸ್ ಮತ ಕೊಟ್ಟಿರ್ಬೋದು, ಒಪ್ಕೊಳ್ತೀನಿ. ಇವತ್ತು ಆ ಪರಿಸ್ಥಿತಿ ಇಲ್ವಲ್ಲ, ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ. ನಮ್ಮಲ್ಲಿ ಯಾರ ಮೇಲೆ ಕೂಡ ಆಪಾದನೆಗಳಿಲ್ಲ, ನಮ್ಮಲ್ಲಿ ಯಾರು ಜೈಲ್ಗೆ ಹೋಗ್ಲಿಲ್ಲ, ನಾವ್ ಯಾಕೆ ಇದ್ರಬೇಕು? ಪ್ರಸನ್ನ ಕುಮಾರ್, ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ಇದು ಚುನಾವಣಾ ರಾಜಕಾರಣದಲ್ಲಿ ಪ್ರೋಗ್ರಾಮು, ಪಾಲಿಸೀಸು ಮತ್ತು ಇನ್ನೊಂದು ಕಡೆ ಪಕ್ಷ ಸಿದ್ಧಾಂತ, ಇವನ್ನ ನಂಬಿಕೊಂಡು ಉಳಿದ್ರೆ ಇವತ್ತು ಯಾವುದೇ ಒಂದು ಪಕ್ಷ ಈಗಿನ ಸ್ಥಿತಿಯಲ್ಲಿ ಮಲ್ಲಿಂಗೇಗೌಡರು, ಶಿವಕುಮಾರ್ ಒಪ್ಕೊಂಡ್ರು, ಯಾವುದೇ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂಥ ಸ್ಥಿತಿ ಇದೆ. ಯಾಕಂದ್ರೆ ಪ್ರತಿಯೊಂದು ನೀವು ಸೆಲೆಕ್ಟ್ ಮಾಡ್ತಾರದು ಯಾರು, ಇವನೇನೋ ಒಳ್ಳೆ ಕ್ಯಾಂಡಿಡೇಟ್ ನೀವು ತರ್ತೀರಾ, ಅವ್ನಿಗೆ ಗೆಲ್ಲೋ ಶಕ್ತಿ ಇದೆಯಾ, ದುಡ್ಡು ಇದೆಯಾ, ಅವನ ಹತ್ರ ಜನಬೆಂಬಲ ಇದೆಯಾ, ಜನಬೆಂಬಲ ಅಂದರೆ ಜಾತಿ ಬಲ ಇದೆಯಾ, ಇವೆಲ್ಲವೂ ಕೂಡ ಕೌಂಟ್ ಆಗುತ್ತಲ್ವಾ? ಈಗ ಯಾವುದೇ ಒಂದು ಪಕ್ಷ ತನ್ನ ಸರ್ಕಾರದ ಸಾಧನೆ ಇಟ್ಕೊಂಡೇ ಆಗಲಿ ಅಥವಾ ಪಕ್ಷದ ಪ್ರಣಾಳಿಕೆಯನ್ನು ಮುಂದಿಟ್ಕೊಂಡೇ ಆಗಲಿ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಪರಿಸ್ಥಿತಿನಲ್ಲಿ ಜನ ಅದನ್ನು ನೋಡಿ ಓಟು ಕೊಡೋದಿಲ್ಲ. ಆಮೇಲೆ ಅದು ಚರ್ಚೆನೂ ಆಗೋದಿಲ್ಲ ಚುನಾವಣಾ ಸಂದರ್ಭದಲ್ಲಿ. ಇದಕ್ಕೆ ಪೂರ್ವಕವಾಗಿ ನೀವೇನು ಬೇಡ, ಇವತ್ತೇನು ಉಪಚುನಾವಣೆ 2 ನಡೀತಾ ಇಲ್ಲ, ಇಡೀ 224 ಬಿಟ್ಬಿಡಿ. ಯಾವ ಚರ್ಚೆ ಆಗ್ತದೆ ಅಲ್ಲಿ, ಏನ್ ಚರ್ಚೆ ಆಗ್ತಿದೆ ಅಲ್ಲಿ? ಅಲ್ಗ ಅವರು ಯಾರು ಯಾವ ಜಾತಿ, ಏನಿದು ಪರ್ಸನಲ್ ವ್ಯಕ್ತಿಗತ ವಿಚಾರಗಳು. ಇವತ್ತು 30-21 ವರ್ಷದ ಬದನಾಡಲು ಏನಾಯ್ತು, ಅವ ಶ್ರೀನಿವಾಸ್ ಪ್ರಸಾದ್ ಏನ್ ಮಾಡಿದ್ರು, ಮಾದೇವ್ ಪ್ರಸಾದ್ ಏನ್ ಮಾಡಿದ್ರು, ಪ್ರತಾಪ್ ಸಿಂಹ ಏನ್ ಹೇಳಿದ್ರು, ಈಶ್ವರಪ್ಪನವ್ರು ಏನ್ ಹೇಳಿದ್ರು, ಇಂಥವು ಚರ್ಚೆ ನಡೀತಾ ಇದೆ ಹೊರತು ಅಲ್ಲಿ ಯಾವ್ದು ಸರ್ಕಾರ ಸಾಧನೆ ಆಗಲಿ ಅಥವಾ ವೈಫಲ್ಯಗಳೇ ಆಗಲಿ ಯಾವ ಚರ್ಚೆ ನಡೆಯೋದಿಲ್ಲ. ಒಂದು ಉಪಚುನಾವಣೆ 2 ಕ್ಷೇತ್ರದಲ್ಲೇ ನೀವು ಅದನ್ನ ಬಿಂಬಿಸಕ್ಕಾಗಲಿಲ್ಲ ಅಂದಮೇಲೆ ಇನ್ನು 224 ಕ್ಷೇತ್ರದಲ್ಲಿ ಎಲ್ಲಿ ಬಿಂಬಿಸ್ತೀರಿ? ಆಗೋದಿಲ್ಲ. ಇದನ್ನೆಲ್ಲ ಇದೆಲ್ಲ ಏನಪ್ಪಾ ಅಂದ್ರೆ ಸೈದ್ಧಾಂತಿಕವಾಗಿ ಅಥವಾ ಹೊರಗಡೆ ನಾವು ತಾತ್ವಿಕವಾಗಿ ಹೇಳಲಿಕ್ಕೆ ಅಷ್ಟೇ ಇದಲ್ಲ, ಅದು ಪ್ರಾಕ್ಟಿಕಲ್ ಆಗೋಂಥದ್ದೇ ಬೇರೆ. ಯಾಕಂದ್ರೆ ನೀವು ಟಿಕೆಟ್ ಕೊಡೋದೇ ಜಾತಿ ಆಧಾರದ ಮೇಲೆ, ಹಣದ ಆಧಾರದ ಮೇಲೆ. ನೀವೇ ಒಬ್ಬ ವ್ಯಕ್ತಿಯನ್ನು ನೋಡ್ಬಿಟ್ಟು ಕೊಡ್ತೀರಾ, ಅವ್ರು ಬಹಳ ಬೆಸ್ಟ್ ಇದಾರೆ, ಕೊಡಿ, ವೈಟ್ ಕಲರ್ ಇದಾರೆ, ಒಳ್ಳೆ ಹೆಸರು, ಬ್ಯಾಂಕ್ ಬ್ಯಾಲೆನ್ಸ್ ಠೇವಣಿ ವಾಪಸ್ ಬರೋದಿಲ್ಲ. ಪ್ರಬಲ ಜಾತಿಯನ್ನಾಗಿದ್ರು ಬರೋದಿಲ್ಲ. ಆ ಪ್ರಬಲ ಜಾತಿಯನ್ನು ಸೇರಿದ್ರು ಆ ಜಾತಿ ಬೆಂಬಲ ಅವ್ನಿಗೆ ಇದೆಯಲ್ಲೋ ಬೇಕಾಗ್ತದೆ. ಬಟ್ ಒಂದು ಶಿವಕುಮಾರ್, ನಾನು ಅದನ್ನ ಅವ್ರ ಮುಖಸ್ತುತಿ ಅಲ್ಲ, ಅವ್ರ ಅತ್ಯಂತ ಒಂದು ಸಣ್ಣ OBC ಜಾತಿ ಸೇರಿದ್ರು ಕೂಡ ಅವರು ಚಿಕ್ಕಪೇಟೆ ಅಂತ ಒಂದು ಇದರಲ್ಲಿ ಬಹಳ ದೊಡ್ಡ ಬಿಸ್ನೆಸ್ ಕ್ಲಾಸ್ನಲ್ಲಿ ಗೆದ್ದು ಬಂದಿದ್ದಾರೆ. ಅಂದ್ರೆ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಅಲ್ಲೊಂದು ಇರುತ್ತೆ. ಈಗ PGR ಸಿಂಧ್ಯಾ ಕನಕಪುರದಲ್ಲಿ ಕೆಲವು ತುಂಬಾ ಎಲ್ಲ ರೇರ್, ಹೇಳ್ತಾರದು. ಆದ್ರೆ ಪ್ರಾಕ್ಟಿಕಲಿ ನೋಡಿದಾಗ ಈಗ ನೀವು ನಾನು ಹೇಳೋದು BJP ಯಡಿಯೂರಪ್ಪನವ್ರು ಹೇಳ್ತಾರಲ್ಲ 20 ಜನ ಬರ್ತಾರೆ, 30 ಜನ ಬರ್ತಾರೆ, ಆಯ್ತಪ್ಪ ಒಂದು ಜಾತಿ ಇಲ್ಲ ಸ್ವಾಮಿ ಅಂತ ಹೇಳಿಬಿಟ್ರೆ, ಅಥವಾ ನನ್ನ ಹತ್ರ ಸ್ವಾಮಿ ನನ್ನ ಹತ್ರ 1 ಕೋಟಿನೂ ಇಲ್ಲ, ನಾನು ಖಾಲಿ ಕೈ ಇದ್ದೀನಿ, ನಂಗೇನೋ ನೀವೇ ಅನುಕೂಲ ಮಾಡಿ ಅಂದ್ರೆ ಯಾವ ಯಡಿಯೂರಪ್ಪನ ಸೇರಿಸಲ್ಲ, ಯಾವ ಪರಮೇಶ್ವರ್ ಸೇರಿಸಲ್ಲ, ಯಾವುದೇ ಪಕ್ಷದಲ್ಲಿ ಕೇಳೋದೆ ಎಷ್ಟು ಖರ್ಚು ಮಾಡ್ತೀಯಾ, ಎಷ್ಟಿದೆ, ಜಾತಿ ಯಾವುದು, ಆ ಜಾತಿ ಆ ಕ್ಷೇತ್ರದಲ್ಲಿ ಆ ಜಾತಿಯ ಇದು ನಿನ್ ಜೊತೆಗೆ ಎಷ್ಟಿದ್ದಾರೆ, ನಿನ್ ಜೊತೆಗೆ ಬೆಂಬಲಿಗರು ಎಷ್ಟು ಜನ ಇದ್ದಾರೆ, ನಿನ್ ಫಾಲೋವರ್ಸ್ ಎಷ್ಟಿದ್ದಾರೆ, ಎಲ್ಲವನ್ನೂ ಲೆಕ್ಕಾಚಾರ ಹಾಕ್ತಾರೆ. ಬ್ಲೈಂಡ್ ಆಗಿ ಕೊಡೋದು ಎಲ್ಲಿ ಅಂದ್ರೆ ಎಲ್ಲೋ ಒಂದ್ ಕಡೆ ಸೀಟ್ ಅದು ಹೆಂಗಿರು ಸೋಲ್ತಿ ಹೋಗಪ್ಪ ಅಂತ ತಗೊಂಡು ಅದನ್ನ ಮಾತ್ರ ಕೊಡ್ತಾರೆ ಹೊರತು ಯಾಕಂದ್ರೆ ಕೌಂಟ್ ಆಗಲ್ಲ. ಅದು ನಾನು ಮ್ಯಾಜಿಕ್ ನಂಬರ್ ಕೌಂಟ್ ಆಗಲ್ಲ. ಇಲ್ಲ ನಾನು ಹೇಳೋದು ಅವ್ರು ಹೇಳಿದ್ರೆ ನಾನು ಪ್ರಶ್ನೆ ಮುಸ್ಲಿಂ ನಮ್ಮಲ್ಲಿ ಲೀಡರ್ಸ್ ಇದ್ರೆ ಖಂಡಿತ ಕೊಡ್ತಾ ಇದ್ವಿ. ಅಲ್ಲಿ ಟಾರ್ಗೆಟ್ ಇರೋದು ಆಡಳಿತಕ್ಕೆ ಬೇಕಾದ ನಂಬರ್ 1 ಅಲ್ವಾ. ಈಗ ಎಲ್ಲಿ ಕೊಡ್ತೀವಿ ಅಂತಂದ್ರೆ ಎಲ್ಲಿ ನಾವು ಗೆಲ್ಲಲ್ಲಪ್ಪ, ಇದು ನಮ್ಮ ಕ್ಷೇತ್ರ ಅಲ್ಲ. ಈ ಕಾಂಗ್ರೆಸ್ ನಮ್ಗೆ ಇಲ್ಲಿ ಗೆಲ್ಲ BJP ಭಾಳ ಸಾಲಿಡ್ ಇರೋದು, ಅದು BJP ಅವರಿಗೆ ಗೊತ್ತಿರುತ್ತೆ ಇದು ನಮ್ಮ ಕ್ಷೇತ್ರ ಅಲ್ಲ, ಯಾರೊಬ್ರು ಕೊಡಬೇಕು, ಅನಿವಾರ್ಯವಾಗಿ ಬೇಸ್ ಮಾಡಬೇಕು, ಅಥವಾ ಪಾರ್ಟಿಯಿಂದ ಒಬ್ರು ಕ್ಯಾಂಟ್ ಹಾಕಲೇಬೇಕು ಅನ್ನೋ ಕಾರಣ ಕೊಡ್ತೀರ. ಹಾಗಾದ್ರೆ ನಿಮ್ಮ ಪಕ್ಷದಲ್ಲಿ ಈಗ ನೀವು ಹೇಳ್ತಿರಲ್ಲ ನಮ್ಮ ಕಾರ್ಯಕ್ರಮ
ನಮ್ದು ಇಷ್ಟೊಂದು ಕೆಲಸ ಮಾಡಿದ್ವಿ, ಇಷ್ಟೊಂದು ಪಾಲಿಸೀಸ್ಗಳು ಬಂದಿದ್ದಾವೆ, ಇಷ್ಟು ಜನರ ಪರವಾಗಿ ನಾವು ಎಲ್ಲ ಕೆಲಸ ಮಾಡಿವಿ ಅಂದರೆ ಹಾಗಾದ್ರೆ ನೀವು ಕೂಡ ಯಾರಿಗೂ ದುಡ್ಡಿಲ್ಲ, ಅವ್ನಿಗೆ ಜಾತಿ ಬಲ ಇಲ್ಲ ಅಂತ ಗೆಲ್ಲಿಸಿ. ನಾನು ಹೇಳ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡುವಾಗ ಎಲ್ಲ ಜಾತಿಯ ಎಲ್ಲ ವರ್ಗಗಳನ್ನ ಸಾಮಾಜಿಕ ನ್ಯಾಯ ಕೊಡಬೇಕು ಕೊಡ್ತೀವಿ. ಉಳಿದಿದ್ದು ಕುತ್ಕೊಂಡು ದುಡ್ಡು ಮೇಲೆ ಖರ್ಚು ಮಾಡ್ತೀವಿ ಅಂದ್ರೆ ಅದು ಪ್ರಜಾಪ್ರಭುತ್ವ ಮಾಡ್ತಕ್ಕಂತ ಅವಮಾನ ಆಗ್ತದೆ. ನಾವು ಜನಗಳಿಗೆ ಸಂದೇಶ ಕೊಡಬೇಕು ಸರ್, ಅದಾಗಬಾರ್ದು ಸರ್. ನಾವೊಂದು ಸಂದೇಶ ಕೊಡುವಂತ ಚಾನೆಲ್ ಕೇವಲ ದುಡ್ಡಿದ್ರೆ ಮಾತ್ರ ಟಿಕೆಟ್ ಕೊಡ್ತಾರೆ, ದುಡ್ಡಿದ್ರೆ ಮಾತ್ರ ಗೆಲ್ತಾನೆ ಅಂತಂದ್ರೆ ನಾವು ಪ್ರಜಾಪ್ರಭುತ್ವನ ಕೊಲೆ ಮಾಡ್ತಾ ಇದ್ದೀವಿ. ನಾನು ಚಾಲೆಂಜ್ ಮಾಡ್ತೀನಿ ಪ್ರಸನ್ನ ಅವರೇ, ನಾನು ಇದೇ ಚಾಲೆಂಜ್ ಮಾಡ್ತೀನಿ. ಮರ್ಲಿಂಗೇಗೌಡ ನಿಮ್ಮ ಪಾರ್ಟಿ ಎಲ್ಲ ಪಾರ್ಟಿಯವರು ಕೂಡ ನೇರವಾಗಿ ಹೇಳ್ತೀನಿ, ಆಯಿತು ನಾ ಒಂದೇ ಒಂದು ಕ್ಷೇತ್ರ ಸರ್, ಒಂದು ಎಕ್ಸಾಂಪಲ್ ಆಗ್ಬಿಡ್ಲಿ ಅಲ್ವಾ, ಒಂದೇ ಒಂದು ಉದಾಹರಣೆ ಆಗ್ಬಿಡ್ಲಿ. ಈ ಕ್ಷೇತ್ರದಲ್ಲಿ ನಾನು ಇವರಿಗೆ ಜಾತಿಯಿಂದ ನಾನು ಟಿಕೆಟ್ ಕೊಡ್ತಾ ಇಲ್ಲ, ಇವನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಅಂತ ನಾನು ಕೊಡ್ತಾ ಇಲ್ಲ, ಅವನ ಇಡೀ ಚರಿತ್ರೆ ನೋಡಿ ನೋಡಪ್ಪ ಇವನೊಬ್ಬ ಕೆಲಸ ಮಾಡ್ತಿದ್ದಾನೆ, ಸಜ್ಜನ ಇದ್ದಾನೆ, ಇವನ ಹತ್ರ ನಿಜವಾಗ್ಲೂ 10 ಜನ ಒಪ್ತಾರೆ ಅಂತ ಟಿಕೆಟ್ ಕೊಟ್ಟರೆ ನಾನು ಅವ್ರಿಗೆ ಸೆಲೆಕ್ಟ್ ಹೊಡಿತೀನಿ. ಅದು ಸಾಧ್ಯನೇ ಇಲ್ಲ. ಅದೆಲ್ಲ ನಾವು ಈಗ ಯಾವುದೋ ಅವರು ಇಲ್ಲಿ ಘಂಟಾಘೋಷ ಹೇಳ್ಬೋದು, ಆದ್ರೆ ಅವ್ರಿಗೂ ನಮ್ಗಿಂತ ಜಾಸ್ತಿ ಸತ್ಯ ಅವ್ರಿಗೆ ಗೊತ್ತಿರುತ್ತೆ. ಹಾಗೆ ದೇವ್ರ ಸತ್ಯ ಪೂಜಾರಿ ಗೊತ್ತಿದೆ ಅಂತ ಹೇಳ್ತೀವಲ್ಲ, ಹಾಗೆ ನಾನು ಹೇಳಿದ್ದೇನಂತ ಆಯಾ ಪಕ್ಷಗಳದ್ದು ಸತ್ಯ ಏನು ಅಂದ್ರೆ ಎಲೆಕ್ಷನ್ ಕಮಿಷನ್ ಆಗಬಾರ್ದು ಅನ್ನೋದು ನಮ್ಮ ಕಳಕಳಿ, ಅದು ಆಗಿಲ್ಲ ಅನ್ನೋದು ವಾಸ್ತವ, ಅದಿಲ್ಲ ಅನ್ನೋದು ವಾಸ್ತವ ಅಲ್ವಾ, ಅದು ಆಗಬಾರ್ದು ಅನ್ನೋದು ನಮ್ಗೆ ಇಷ್ಟ, ಅದು ನಮ್ಮ ಆಸೆ. ಮತದಾರರಿಗೆ ಏನ್ ಒಪ್ಕೊಳ್ಳೋದು, ಅದು ಏನ್ ಅರ್ಥ ಒಪ್ಕೊಳ್ಳೋದಲ್ಲ ಸರ್, ವಾಸ್ತವ ಜನ ಗೊತ್ತಿಲ್ವಾ? ಕಾಂಗ್ರೆಸ್ ಪಕ್ಷ ಬೇರೆ ಎಲ್ಲ ಟಿಕೆಟ್ ಹಂಚಿಕೆ ಬಿಟ್ಬಿಡಿ, ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಮುಸ್ಲಿಮರಿಗೆ ಮೊದಲು ಎಷ್ಟು ಟಿಕೆಟ್ ಕೊಡ್ತಾ ಇತ್ತು, ಇವತ್ತೆಷ್ಟು ಕೊಡ್ತಾ ಇದೆ, ಯಾತಕ್ಕೆ ಕೊಡ್ತಾ ಇಲ್ಲ? ಅವ್ರಿಗೂ ಗೊತ್ತಾಯಿತು ಕೊಟ್ಟಿರೋ ಗೆಲ್ಲೋದಿಲ್ಲ ಅನ್ನೋ ಕಾರಣಕ್ಕೆ ಟಿಕೆಟ್ಗಳು ಮೈನಸ್ ಆಗ್ತದೆ. ನಂಬರ್ ಇವತ್ತು ಹೇಳ್ಬಿಡಿ ನಾಗರಾಜ್ ಅವರು, ಈಗ 10-20 ವರ್ಷದಿಂದ ಕಾಂಗ್ರೆಸ್ ಅವರು MLA ಟಿಕೆಟ್ ಎಷ್ಟು ಸಿಗ್ತಾ ಇತ್ತು, ಇವತ್ತು ಅವರ ಸಂಖ್ಯಾಬಲ ಎಷ್ಟು, ಮತದಾರರ ಸಂಖ್ಯೆ ಎಷ್ಟು ಹೆಚ್ಚಿಗೆ ಆಗಿದೆ, ಆದರೆ ಟಿಕೆಟ್ ಹಂಚಿಕೆ ಕಡಿಮೆ ಆಗಿದೆ. ಮೊದಲು ಅಟ್ಲೀಸ್ಟ್ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಒಂದೊಂದು ಇರ್ತಿತ್ತು, ಮುಸ್ಲಿಮರು ಕೊಟ್ಟೆ ಕೊಡ್ತಾರೆ, ಕೊಡ್ತಾ ಇಲ್ಲ, ಅದು ಕಡಿಮೆ ಆಗಿದೆ. ಕಾಂಗ್ರೆಸ್ ಪಕ್ಷದಲ್ಲೇ ಎಷ್ಟೇ ಇದ್ರೂ ಕಡಿಮೆ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷನೇ ಇದೆ, ವಿನ್ನಿಂಗ್ ಇಸ್ ದಿ ಕ್ರೈಟೀರಿಯಾ. ಇಲ್ಲ ಸರ್, ಅಲ್ಲಿ ಪ್ರಬಲವಾಗಿದೆ, ಅದೇ ಹೇಳಿದಲ್ಲ ಪ್ರಬಲ ಇಲ್ಲ ಅಂತ ಅಲ್ಲೇ ಹೇಳ್ತಾರೆ. ಪ್ರಬಲ ಅಂದ್ರೆ ಅವ ಸಾಮಾಜಿಕ ಗುರುತಿಸ್ಕೊಂಡಿರ್ಬೇಕು, ನಿಮ್ಗೆ ಪ್ರಬಲ ಅಂದ್ರೆ ಸೂಟ್ಕೇಸ್ ಅಲ್ಲ. ಅಲ್ಲಿ ಯಾವಾಗ ಗೆಲುವೇ ಮುಖ್ಯ ಆಗ್ತದೆ, ಗೆಲುವೇ ಮುಖ್ಯ ಆದಾಗ ನೀವು ಬಿಡ್ತೀರಿ ಅದನ್ನ. ಪ್ರಬಲ ಅಂದ್ರೆ ಜಾತಿಯಿಂದ ಪ್ರಬಲ ಇರ್ಬೋದು, ಸಾಮಾಜಿಕ ಪ್ರಬಲ ಇರ್ಬೋದು. ನೀವು ಒಪ್ತಿರೋ ಬಿಡ್ತಿರೋ, ನಿಮ್ಮ ಪಕ್ಷ ಕೂಡ ನೀವು ಸಂಪೂರ್ಣವಾಗಿ ಪ್ರಬಲ ಸಮುದಾಯಗಳು, ಪ್ರಬಲವಾಗಿರ್ತಕ್ಕಂಥ ಆರ್ಥಿಕವಾಗಿರೋರು ಅಥವಾ ಜಾತಿಯಿಂದ ಪ್ರಬಲವಾಗಿರೋರು ಮತ್ತೆ ಎಲ್ಲದಕ್ಕೂ ರೆಡಿ ಇರೋರನ್ನ ಟಿಕೆಟ್ ಕೊಡ್ತೀರಿ. ಯಾಕೆ ಒಬ್ಬ ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟ್ ಕೊಡೋಕ್ಕಾಗಲ್ಲ ನಿಮಗೆ? ನೋಡಿ, ಅದ್ರ ಜೊತೆಗೆ ನಾವು ಆ ಕ್ಯಾಂಡಿಡೇಟ್ನ ಏನು ಗುಣಗಳು ಕೂಡ ಯೋಚನೆ ಮಾಡ್ತೇವೆ, ಕೇಪಬಿಲಿಟಿ, ಕೆಪಾಸಿಟಿ. ಅಂದ್ರೆ ಅರ್ಥ ಏನು? ಗುಣ ಅಂದ್ರೆ ಮುಸಲ್ಮಾನರ ಗುಣ ಇಲ್ಲ ಅಂತ ಹೇಳೋದು. ಈಗ ಇವತ್ತಿನ ದಿವಸ ಗುಣವಂತರಲ್ಲ ಅಂತ ಹೇಳಿದ್ರೆ ದಯವಿಟ್ಟು ವಾಪಸ್ ತಗೊಳ್ಳಿ ಮಾತ್ರ. ಸುಮ್ಮನೆ ಹಂಗಾರೆ ಗುಣ ಇಲ್ದಿದ್ರೆ ನೀವು ಕ್ಯಾಂಡಿಡೇಟ್ ಮಾಡ್ಬಿಡ್ತೀರಾ? ಗುಣ ಲೆಕ್ಕದಲ್ಲಿ ಅಲ್ಪಸಂಖ್ಯಾತರ ಗುಣ ಇಲ್ಲ, ಯಾವ ನ್ಯಾಯ ಸರ್ ಇದು? ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ, ಅದ್ರ ಹೆಂಗ್ರಿ ಕೊಡ್ತೀರಾ? ಯಾರಿಗೆ ಅರ್ಹತೆ ಇಲ್ಲ? ಯಾರಿಗೆ ಅಲ್ಪಸಂಖ್ಯಾತರಿಗೆ ಅರ್ಹತೆ ಇಲ್ಲ? ಅಲ್ಪಸಂಖ್ಯಾತರು ಯಾರಿಗೆ ಕೊಡ್ತೀರಾ? ಒಬ್ಬ ಕ್ಯಾಂಡಿಡೇಟ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು, ಒಬ್ಬ ಕ್ಯಾಂಡಿಡೇಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಲ್ಪಸಂಖ್ಯಾತರ ಬಗ್ಗೆ ಇಲ್ಲ ಇಲ್ಲ, ಅವ್ರಿಗೆ ಗುಣ ಇಲ್ಲ ಅಂದ್ರೆ ಏನ್ ಹೇಳ್ತಾರೆ? ಕ್ಯಾಂಡಿಡೇಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ಯಾವುದೇ ಒಬ್ಬ ಕ್ಯಾಂಡಿಡೇಟ್ಗೆ ಅರ್ಹತೆ, ಯೋಗ್ಯತೆ, ಅಲ್ಪಸಂಖ್ಯಾತರ ಬಗ್ಗೆ ಅದ್ರ ಜೊತೆಗೆ ಅಲ್ಪಸಂಖ್ಯಾತರ ಬಗ್ಗೆ ಹೇಳಿದ್ರೆ ನೀವು ಅಲ್ಪಸಂಖ್ಯಾತರ ಬಗ್ಗೆ ಕೇಳಿದ್ರೆ, ನಮ್ಮ ಅಲ್ಪಸಂಖ್ಯಾತರು ನಮ್ಮ ಪಾರ್ಟಿಲಿ ಇವತ್ತು ಯಾರು ಗುರುತಿಸ್ಕೊಂಡಿದ್ರೆ ಅಂಥವ್ರಿಗೆ ಅರ್ಹತೆ ಇದ್ರೆ ಖಂಡಿತ ಕೊಡ್ತೀವಿ. ಎಸ್, ಅಂದ್ರೆ ನಿಮ್ಮಲ್ಲಿ ಸದ್ಯಕ್ಕೆ ಅರ್ಹತೆ ಇರೋರು ಇಲ್ಲ ಅಂತ ಇದ್ದಾರೆ. ಅಬ್ದುಲ್ ಅಜೀಮ್ ಇದ್ದಾರೆ, ಅನ್ವರ್ ಮಾನಪ್ಪಡಿ ಇದ್ದಾರೆ. ಅಲ್ಲ, ಅವತ್ತಿಂದ ಅವ್ರ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರ್ಬೇಕಲ್ಲ, ಸುಮ್ಮನೆ ತಗೊಂಡೋಗಿ ಹಾಕ್ಬಿಟ್ಟು ಸೋಲ್ಸಕ್ಕೆ ನೀವೇನ್ ಹೇಳ್ತಾರೆ? ಕೊಡ್ತೀರಾ ಅವ್ರಿಗೆ? ಮೊದಲು ಕ್ಯಾಂಡಿಡೇಟ್ ಇರ್ಲಿ ಬಿಡಿ, ಒಂದು ಅಲ್ಪಸಂಖ್ಯಾತರಿಗೋಸ್ಕರ ಅಲ್ಪಸಂಖ್ಯಾತರ ಗೌರವ ಇದ್ರೆ ಇವಾಗ ರೋಷನ್ ಬೇಗ ತೆಗೆದ್ಬಿಟ್ಟು ಅಲ್ಲಿ ಯಾರು ಹಿಂದೂ ಹಾಕ್ರಿ ನೋಡ, ನಾವು ಹಿಂದೂ ಎಲ್ಲರಿಗೂ ಕೊಡ್ತೀವಿ. ನೀವು ಅಲ್ಪಸಂಖ್ಯಾತರ ಕೊಡ್ತಾ ಇಲ್ಲ ಅಂತಕ್ಕಂಥ ಆಪಾದನೆ ಅಲ್ಪಸಂಖ್ಯಾತರಲ್ಲಿ ನಮ್ಮಲ್ಲಿ ಪಾರ್ಟಿ ಎಲ್ಲಿ ಹೇಳ್ತಾರ ಅಲ್ಲಿ ಹೋಗಿ ನಿಂತ್ಕೋಬೇಕಲ್ಲ. ಶಿವಕುಮಾರ್ ಹಿಂದೂ ಮುಸ್ಲಿಂ ಅನ್ನೋ ಶಬ್ದ ಬೇಡ, ಹಿಂದೂ ಮುಸ್ಲಿಂ ಬೇಡ. ಇಲ್ಲಿ ಯಾರ್ಯಾರು ಯಾವ ಸಮುದಾಯದಿಂದ ಎಲಿಜಿಬಲ್ ಆಗಿದಾರೋ
ಅದು ಯಾವುದೇ ಕಮ್ಯುನಿಟಿ ಇರಲಿ ಅವ್ರಿಗೆ ಕೊಡಿ. ನೀವು ಹಿಂದೂ ಕೊಡಿ, ಆ ಪ್ರಶ್ನೆ ಬೇಡ. ಅಲ್ಲ ಇವ್ರು ಹೇಳಿದ್ರಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು, ಇವ್ರು ಅಬ್ದುಲ್ ಅಜೀಮ್ ಕೊಡ್ಬೇಕು ನೀವು ಅಂದ್ರೆ ಖಂಡಿತ ಅವ್ರು ಕೇಳಿ ಕೊಡ್ಬೇಕಂತ ಹೇಳಿಲ್ಲ. ಇದಾರೆ ಕ್ಯಾಂಡಿಡೇಟ್, ಅಲ್ಲ ನಾನು ಹೇಳ್ತಾ ಇದ್ದಾರೆ ಅಲ್ಲಿ ಕೊಡಕ್ಕಾಗಲ್ಲ. ಬೇರೆ ಏನು ಬೇಡ, ಟಿಕೆಟ್ ಹಂಚಿಕೆ ಯಾವ ರೀತಿ ಆಗ್ತದೆ ಅನ್ನೋದಕ್ಕೆ ಬೇರೆ ಏನು ಬೇಡ. ನಾಗರಾಜ್ ಯಾದವ್ ಅವರು ಇಂಥ ಕ್ಷೇತ್ರದಲ್ಲಿ ನನಗೆ ಟಿಕೆಟ್ ಕೊಡ್ಲಿ ಅಂತ ಅವ್ರು ಕೇಳ್ಬಿಡ್ಲಿ, ಕಾಂಗ್ರೆಸ್ ಪಕ್ಷ ಕೊಟ್ಬಿಡ್ಲಿ, ಆವಾಗ ಅವ್ರಿಗೆ ಗೊತ್ತಾಗ್ತದೆ ಯಾವ ಆಧಾರದ ಮೇಲೆ ಟಿಕೆಟ್ ಹಂಚಿಕೆ ಆಗ್ತದೆ. ಎಲ್ಲ ಪಾರ್ಟಿ ಸ್ಥಿತಿ ಇರೋದು ಇದು, ಎಲ್ಲಾ ಪಾರ್ಟಿಲಿ ಇರ್ತಕ್ಕಂಥ ಪರಿಸ್ಥಿತಿ ಇದು. ನಾವಿಲ್ಲಿ ಅಲ್ಪಸಂಖ್ಯಾತರ ಪರಿಸ್ಥಿತಿ ಅಂತಲ್ಲ, ನಾಗರಾಜ್ ಯಾದವ್ ಅವರೇ ಸ್ವತಃ ಹೇಳ್ತೀನಿ ಕೇಳಿ, ಇಂಥ ಕ್ಷೇತ್ರದಲ್ಲಿ ನನಗೆ ಟಿಕೆಟ್ ಕೇಳಿ ಅವರು ಫಸ್ಟ್ ಕೇಳ್ತಾರೆ, ಅಣ್ಣ ಆ ಕ್ಷೇತ್ರದಲ್ಲಿ ನಿಮ್ಮವ್ರು ಎಷ್ಟಿದಾರಪ್ಪ, ನಿನ್ ಕೆಪಾಸಿಟಿ ಏನು, ಕೆಪಾಸಿಟಿ ಯಾರು ಗೆಲ್ಲ ಇದ್ದಾರ, ಬೇರೆ ಯಾರು ಬೇಡ ಬೇಡ ಅಲ್ಲಿ ಬರ್ತದೆ ನ್ಯಾಯ, ಅಲ್ಲಿ ಬರ್ತದೆ. ಅಲ್ಲ ಅವಾಗ ಏನಾಗ್ತದೆ, ಅಲ್ಲಲ್ಲ ಅವಾಗ ಏನಾಗ್ತದೆ, ಆ ಪಕ್ಷದ ಜಾತ್ಯತೀತತೆ, ಧರ್ಮ ನಿರಪೇಕ್ಷತೆ ಎಲ್ಲ ಆಚೆ ಬರ್ತವೆ. ಸಿದ್ಧಾಂತ ಏನಿದೆ ಈಗ ಮಲ್ಲಿಂಗೇಗೌಡ್ರೆ, ಈಗ ಶಿವಕುಮಾರ್ ಹೇಳಿದ್ರು ನೋಡಿ, ನಮ್ಮಲ್ಲಿ ಅರ್ಹತೆ ಇದ್ರೆ ಎಲ್ಲರೂ ಕೊಡ್ತೀವಿ ಅಂತೇಳಿ. ಅರ್ಹತೆ ಇದ್ರೆ ಅನ್ನೋ ಪ್ರಶ್ನೆಗಿಂತಲೂ ಕೂಡ ಒಂದು ಕೆಲವು ಸಾಮಾಜಿಕ ನ್ಯಾಯ ಅಂತ ಇರುತ್ತೆ. ಗೆಲ್ಲಿ ಸೋಲೆ ಕೊಡ್ಬೇಕು. ಈಗ ಉತ್ತರ ಪ್ರದೇಶದಲ್ಲಿ ನನಗೆ ಅನ್ಸುತ್ತೆ ಇದು ಅಟ್ಟರ್ಲಿ ನಮ್ಮ ಸಂವಿಧಾನಕ್ಕೆ ಮಾಡದಂತ ಒಂದು ಅಪಚಾರ ಬಿಜೆಪಿ. ನಾನು ನೇರವಾಗಿ ಹೇಳ್ತೀನಿ, ಯಾಕಂದ್ರೆ ನೀವು ಅಷ್ಟು ದೊಡ್ಡ ಸಂಖ್ಯೆ ಇರ್ತಕ್ಕಂಥ ದೇಶ, 20% ಮುಸ್ಲಿಮರಿದ್ದಾರೆ, ಕನಿಷ್ಠ 2 ಸೀಟ್ ಇವರೇನು ಅಲ್ಲ, ಇವ್ರು 403 ಸೀಟ್ ಗೆದ್ದು ಬಿಟ್ರ ಬಿಜೆಪಿ, 1 ಸೀಟ್ ಏನು 100 ಸೀಟ್ ಸೋತಿಲ್ವಾ, 1 ಸೋಲ್ಬೋದಿತ್ತ, 1 ಮುಸ್ಲಿಂ ಕೊಡ್ಬೋದಿತ್ತಲ್ಲ. ಅದ್ರ ನಿಮ್ ಧೋರಣೆ ಏನು, ನಮ್ಮ ಮುಸ್ಲಿಮರು ಓಟ್ ಬೇಡ, ಮುಸ್ಲಿಮರ ಮಾತ್ರ ಇನ್ನೂ ಎಲಿಜಿಬಲ್ ಇಲ್ಲ ಅನ್ನೋದ್ರ ಮೆಸೇಜ್ ಹೋಗಬಾರ್ದು. ಅಲ್ಲ ಯಾವ ಚುನಾವಣಾ ಪದ್ಧತಿಯಲ್ಲಿ ಅಧಿಕಾರ ಇದೆಯಲ್ಲ, ಯಾವತ್ತು ಓಟ್ ಚಲಾಯಿಸೋದು ಮತ್ತು ಚುನಾವಣೆ ನಿಲ್ಲುವಂಥದ್ದು, 2 ಪ್ರಕ್ರಿಯೆಯಲ್ಲೂ ಒಬ್ಬ ವ್ಯಕ್ತಿ ಪಾರ್ಟಿಸಿಪೇಟ್ ಮಾಡಿ. ಸರ್, ನಾನು ಕೆಲವು ಮುಸ್ಲಿಂ ರೈಟರ್ಸ್ಗಳನ್ನು ಓದ್ತೀನಿ. ಅದರಲ್ಲಿ ಮುಜಫರ್ ಹುಸೇನ್ ಅಂತ ಒಬ್ಬರು ಭಾಳ ಚೆನ್ನಾಗಿ ಬರೀತಾನೆ ಸರ್. ಆ ಪುಣ್ಯಾತ್ಮನ ಕೈ ಮುಗಿಬೇಕು. ಅವ್ರು ಹೆಂಗೆ ಬರೀತಾರೆ ಅಂತ ಹೇಳಿದ್ರೆ, ಧರ್ಮ ಇಟ್ಕೊಂಡವ್ರು ಅವರು. ಬಟ್ ಹಿಂದೂ ಇದನ್ನು, ನಮ್ಮ ಇಂಡಿಯಾ ಇದನ್ನು, ನಮ್ಮ ನೆಲ ಏನು, ನಮ್ಮ ಸಂಸ್ಕೃತಿ ಏನು, ನಮ್ಮ ಗಾಳಿ ಏನು, ನಮ್ಮ ನೀರೇನು ಅನ್ನೋದ್ರ ಬಗ್ಗೆ ಬರೀತಾರೆ ಅವರು. ಬಟ್ ನಾನು ಹೇಳೋದು, BJP ಅವರು ಮಾತ್ರ ಮೊನ್ನೆ 403ಕ್ಕೆ ಒಬ್ರಿಗೂ ಕೊಡದೇ ಇರೋದು ನನಗೂ ಎಲ್ಲೋ ಒಂದು ಕಡೆ ಪಿಂಚ್ ಆಯಿತು. ಯಾಕೆ ಅಂತ ನಿಮ್ಗೆ ಹೇಳ್ತೀನಿ, ಅದು ಇವ್ರು ಒಪ್ಕೊಳ್ಳಿ ಬಿಡಲಿ, ಅದು ಬೇರೆ ವಿಷಯ. 403ರಲ್ಲಿ ಮಿನಿಮಮ್ ಒಂದು 10 ಸೀಟ್ ನಮ್ಮವಲ್ಲ ಅಂತ ಎಂಥವ್ರು ಕೊಡ್ಬೇಕಾಯ್ತು ಇವರು. ಅಲ್ಲಿದ್ದಾರೆ ಕೆಲವರು ಸ್ಟ್ರಾಂಗ್ ಇರೋರು, ಇಲ್ಲಿ ನನ್ನ ಇದರಲ್ಲಿದೆ ಕೆಲವರೆಲ್ಲ. ಏನು ಮುಸ್ಲಿಮ್ಸು ಒಂದು 100-200 ಜನ ಆ ಬಟ್ಟೆಗಳು ಸುತ್ತಕೊಂಡು ಜೇಕರ್ ಆಗ್ತವ್ರು ಮೋದಿಗೆ. ಅಂಥವ್ರು ಹಿಡಿದು ಅವ್ರು ಸೋತ ಇದ್ದಾರೆ ಅಂತಲೇ ಇರಲಿ, ಅಂಥವ್ರು ಕೊಡಬೇಕಾಗಿತ್ತು. ಕೊಟ್ಟಿದ್ರು ಒಂಥರ ಆಯ್ತಿತ್ತು. ಅವ್ರು ಯಾಕೆ ಕೊಡಲಿಲ್ವೋ ಏನೋ ಬಿಡಿ, ಗೆದ್ದುಬಿಟ್ರು. ಈಗ ಅವ್ರೇನು ಹೇಳ್ತಾರೆ, ನಾವು ಕೊಡದೇ ಇರೋದ್ರಿಂದ ನಾವು ಹಿಂದೂಗಳನ್ನ ನಾವು ಸೇರಿಸಿ. ಆಮೇಲೆ ಈ ಇದರಲ್ಲೂ ಒಬ್ಬರಿಗೆ ಸ್ಟೇಟ್ ಮಿನಿಸ್ಟರ್ಗಿರಿ ಕೊಟ್ಟವ್ರೆ. ಇನ್ಸ್ಟೆಡ್ ಆಫ್ ದಟ್ ಆ ಥರದವ್ರನ್ನ ಯಾರನ್ನಾದ್ರು ಒಂದು 2 ಹಿಡಿದು ಇಲ್ಲಿ ಮಮತಾಜ್ ಅಲಿ ಖಾನ್ ಮಾಡಿದ್ರು. ನಿಜ, ನಾವು ಅವ್ರನ್ನ ಒಪ್ಕೊಳ್ತೀವಿ, ನಾವು ಹೇಳ್ತೀವಿ. ಈಗ ಅವ್ರು ಯಾರೋ ಒಬ್ಬರನ್ನ ಕೊಟ್ಟವ್ರೆ ಅವ್ರಿಗೆ, ಕ್ರಿಕೆಟ್ ಇವರಿಗೆ. ಆ ಥರದವ್ರು ಒಬ್ಬರನ್ನ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿದ್ರು ಏನು ಗಂಟ್ಕೊಳ್ಕೊತಾ ಇರಲಿಲ್ಲ. ಈಗ ಇರಲಿ ಬಿಡಿ, 50-60 ಜನ ಮಂತ್ರಿ ಮಾಡುವಾಗ ಒಬ್ಬರನ್ನ 2 ಮುಸ್ಲಿಮಾನರು ಮಾಡೋದ್ರಿಂದ ಒಂದು ಮೆಸೇಜ್ ಹೋಯ್ತಾ ಇತ್ತು. ಮಾಡೋರಿ ಒಳ್ಳೇದು. ಈಗ ಇನ್ನೊಬ್ರು ಏನು ಹೇಳ್ತಾ ಇರೋದು, ಅಜಮ್ ಖಾನ್ ಈಗ ಏನು ಹೇಳ್ತಾ ಇದ್ದಾನೆ ಗೊತ್ತಾ, ಇಲ್ಲ ಅದೇನೋ ರಾಮ ಮಂದಿರದ ಇವರು ಇದು ಮಾಡ್ತಾ ಇರೋದ್ರಿಂದ, ಇಲ್ಲ ರಾಮ ಮಂದಿರದ್ದು ಕೂತ್ಕೊಂಡು ಮಾತಾಡೋದು ಸರಿ ಅಂದರೆ, ಅದೇ 2 ತಿಂಗಳಿಂದ ಅವ್ರು ಹೇಳ್ತಿರಲಿಲ್ಲ ಅದನ್ನು. ಅದು ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈಗ ಈ ದೇಶದಲ್ಲಿ ಎಲ್ಲರೂ ಇರೋದ್ರಿಂದ, 17-18 ಕೋಟಿ ಮುಸಲ್ಮಾನರು ಇರೋದ್ರಿಂದ, ಅವ್ರಿಗೊಂದಷ್ಟು ಸೀಟನ್ನು ಇವರು BJP ಅವ್ರು ನಾವು ಇವ್ರಿಗೆ ಓಟ್ ಕೊಡ್ತಾರೋ ಬಿಡ್ತಾರೋ, ಇವ್ರನ್ನ ಹೇಟ್ ಮಾಡ್ತಾರೋ ಪಕ್ಕಕ್ಕೆ ಇಟ್ಕೊಳ್ಳೋಣ. ಅದು ಕೊಟ್ಟಿದ್ರೆ ಒಂದು ಒಳ್ಳೆ ಮೆಸೇಜ್ ಹೋಯ್ತಿತ್ತು ಅಂತ ನನ್ನ ಭಾವನೆ ಸರ್. ನೀವು ಸರ್, ಈಗ ಇವ್ರು ಹೇಳಿದ್ರು ಯಾಕೆ ಕೊಡಲಿಲ್ಲ, ಇವು ಮಂತ್ರಿ ಮಾಡಿದ್ರು, ಅವಾಗ ಯಾಕೆ ಕೊಡಲಿಲ್ಲ ಟಿಕೆಟ್ ಅಂದರೆ ಅವರು ಪೋಲರೈಸೇಷನ್ ಮಾಡಬೇಕು ಅಂತ ಎಲೆಕ್ಷನ್ ಅಜೆಂಡನೇ ಇತ್ತು. ನಮಗೆ ಮುಸಲ್ಮಾನರು ಓಟ್ ಕೊಡಲ್ಲ ಅಂತ ಗೊತ್ತಿದೆ, ನಾವು ಸೀಟ್ ಕೊಡಲ್ಲ ಗೊತ್ತು, ಹಿಂದೂಗಳನ್ನ ಕನ್ಸಾಲಿಡೇಟ್ ಮಾಡ್ಕೋಬೇಕು, ರಾಮ ಮಂದಿರ ವಿಚಾರ ಇಟ್ಕೊಂಡು ಹೋಗ್ಬೇಕಾದ್ರೆ ನಾವು ಮುಸಲ್ಮಾನರನ್ನ ಕೊಟ್ಟರೆ ಅದು ತಪ್ಪು ಸಂದೇಶ ಹೋಗ್ತಾ ಅಂತೇಳಿ ಅವರು ಸ್ಪೆಸಿಫಿಕ್ ಅಜೆಂಡಾ ಇಟ್ಕೊಂಡೆ ಕೊಡಲಿಲ್ಲ. ಈಗೇನಾಗಿದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥದ್ದು ಅದ್ರ ಜನಗಳಿಗೆ ಪ್ರಶ್ನೆ, ಬೇರೆ ಚುನಾವಣೆಗಳಿಗೆ ಪ್ರಶ್ನೆ ಮಾಡ್ತಾರೆ ಅಂತೇಳಿ ಒಂದು ಮಂತ್ರಿಗಳ ನಾಮಕಾವಸ್ಥೆ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಇವ್ರಿಗೆ ಹೇಳ್ತೇನೆ ನಾನು, ಮೋದಿಯವರು ಡೆವಲಪ್ಮೆಂಟ್ ಒಂದು 4 ಸೀಟ್ ಕೊಡ್ಲಿ, ಗೆಲ್ಲೋ ಕ್ಯಾಂಡಿಡೇಟ್ ಬೇಡ ಅಂತ ಹೇಳ್ತಾರೆ. ಪಾರ್ಟಿಸಿಪೇಷನ್ ನಾವು ದೂರದ ಉತ್ತರ ಪ್ರದೇಶಕ್ಕೆ ಹೋಗ್ಬೇಡ, ನಮ್ಮ ಮಂಡ್ಯ ಮತ್ತೆ ರಾಮನಗರ ಜಿಲ್ಲೆ ತಗೊಳ್ಳೋಣ. ಹೌದು, ಯಾರಿಗೆ ಸಮಯ ನೀವು ಟಿಕೆಟ್ ಕೊಡ್ತೀರಲ್ಲಿ? MLC ಮಾಡಿದ್ವಿ ನಾವು. MLC ಮಾಡೋದು ಬೇಡ, ಟಿಕೆಟ್ ಯಾರಿಗೆ ಕೊಡ್ತೀರಿ ನೀವು? 1 ನಿಮಿಷ, ಟಿಕೆಟ್ ಯಾರಿಗೆ ಕೊಡ್ತೀರಿ ಮಂಡ್ಯದಲ್ಲಿ, ರಾಮನಗರ ಜಿಲ್ಲೆಯಲ್ಲಿ ನೀವು? ಯಾವ್ದನ್ನ ಎಕ್ಸೆಪ್ಟ್ ಮಳವಳ್ಳಿ ರಿಸರ್ವೇಶನ್ ಆಗಿಲ್ಲ ಅನ್ನೋದೊಂದು ಬಿಟ್ರೆ ಯಾವ್ದೇ ಪಾರ್ಟಿ ಇರಲಿ, ಆ ಪಾರ್ಟಿ ಅಂತಲ್ಲ, ಯಾರಿಗೆ ಯಾವ ಪಾರ್ಟಿಗಳು ಟಿಕೆಟ್ ಕೊಡ್ತಾ ಇದಾವೆ ಇವತ್ತಲ್ಲಿ?
ಸರ್ ಅಲ್ಲಿ ಒಂದೇ ಅಲ್ಲ ಬರ್ಲಿಕ್ಕೆ ನಾವು ಬೇಜಾರು ಒಪ್ತೀನಿ ಅದನ್ನ. ಇಲ್ಲ, ಬೇಜಾರು ಮಾಡ್ಕೊಳ್ಳಿ. ಮಾಡ್ತಿಲ್ಲ. ಅಲ್ಲ, ಹಾಸನದಲ್ಲೂ ನಾನು ಅಷ್ಟೇ. ಇಡೀ- ಅಲ್ಲ, ಇಡೀ- ಹಾಸನದಲ್ಲೂ ಅಷ್ಟೇ. ಈಗ ಯಾರು ಕಾಂಗ್ರೆಸ್ ಬಿಟ್ರೆ ಸರ್ ಸರ್ ಒಂದ್ ಒಂದ್ ನಿಮಿಷ ಕನ್ವಿಟ್ ನಾನು ಎರಡರಲ್ಲೂ ಇದ್ದೆ. ಬೇರೆ ಕಮ್ಯುನಿಟಿ ಇದೆಯಾ ಇಲ್ಲ ಇಲ್ವಾ? ಸರ್ ನಿಮ್ದು ಅರ್ಥ ಆಯ್ತು ನನಗೆ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾನು ಕಾಂಗ್ರೆಸ್ ದೂರದ ಉತ್ತರ ಪ್ರದೇಶಕ್ಕೆ ಹೋಗೋದು ಬೇಡ. ನೋಡಿ ಅದವ್ರೆ ನಿಮ್ಗೆ ಗೊತ್ತಿಲ್ಲ 89 ಎಲೆಕ್ಷನ್ ಚಂದ್ರಶೇಖರ್ ಮೂರ್ತಿ ಅವರೆಲ್ಲ ಹೇಳಿದ್ರೆ ಗೊತ್ತಾ, ಒಂದೊಂದು ಪಾರ್ಲಿಮೆಂಟರಿ ಸೀಟ್ಗೂ ಇವರು ರಾಜೀವ್ ಗಾಂಧಿ ಅವರು ಒಂದೊಂದು ಬ್ಯಾಕ್ವರ್ಡ್ ಕ್ಲಾಸ್ಗೆ ಮೈನಾರಿಟಿ ಕೊಡಬೇಕು ಅಂತ ತೀರ್ಮಾನ ಆಗೋಯ್ತು. ಒಂದೊಂದು ಪಾರ್ಲಿಮೆಂಟ್ ಪಾಲಿಸಿ ಅದು. ಅದು ಅವಾಗ ಏನಾಯ್ತು ಗೊತ್ತಾ? ನನ್ನ ತೆಗೆದು ರೇವಣ್ಣ ಅವ್ರು ಕೊಡಬೇಕು ಅಂತ ಹೋಯ್ತು. ಅವಾಗ ರೇವಣ್ಣ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇವರೆಲ್ಲ ಸೇರಿ ನನಗೆ ತಪ್ಪಿಸ್ಬೇಕು ಅಂತ ಶಿವಕುಮಾರ್ ಅವರೆಲ್ಲ ಸೇರಿ ಇಲ್ಲ ಇಲ್ಲಿ ಅರಸು ಕೊಡಿಸ್ಬಿಟ್ಟು ಇದು ಮಾಡ್ಬೋಣ ಅಂದ್ರು. ಆಮೇಲೆ ರೇವಣ್ಣ ಬಂದು ನನಗೆ ಹೇಳಿದ್ರು, ಕಡೆಗೆ ನಾನು ಕೊಟ್ಟರು ಬಿಡಿ, ಅದೇನೋ ದೇವ್ರು ನಾವೆಲ್ಲ ನಿಂತು ನಾನು ಸೋತೆ 1800 ಅದು ಬೇರೆ ವಿಷಯ. ನಿಮ್ಗೆ ಹೇಳ್ತೀನಿ, ಇವಾಗ ಮಂಡ್ಯದಲ್ಲಿ ಇವ್ರು ಹೇಳಿದ್ರು ಪ್ರಸನ್ನ ಅವರು, ಅಲ್ಲಿ ಬೇರೆ ಜಾತಿಯವರು ಯಾರನ್ನು ಈಗ ಗೌಡರುಗಳು ಜೋರಿದ್ದಾರೆ ಅಂತ ಅವಕಾಶ ಸಿಗಲ್ಲ ಎರಡು ಸರ್. ಪಾರ್ಟಿಯಿಂದ ನಾನು ಹೇಳೋದು ಇವರು ಇಲ್ಲ ಸರ್, ಕೊಡೋದೇ ಇಲ್ಲ ಅಂತಲ್ಲ. ಈಗ ಪ್ರಸನ್ನ ಅವರು ಬರೋದೇ ಇಲ್ಲ ಮುಂದಕ್ಕೆ, ಓರ್ರೆ ನಿಮ್ಮ 3 ಜನದಲ್ಲಿ ನಾವು ಬರಲ್ಲಪ್ಪ, ಯಾಕೆ ಬಂದು ಅಲ್ಲೇ ಗಲಾಟೆ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಈಗ ಆ್ಯಕ್ಚುಲಿ ನಿಮ್ಗೆ ಹೇಳ, ಈಗ ನಿಮ್ಗೆ ಹೇಳ, ನಮ್ಮಲ್ಲಿ ಒಬ್ರು ಮುಸ್ಲಿಂ ಭಾರಿ ಜೋರಾಗಿದ್ದಾರೆ, ನಮ್ಮ ಇವರು ದೇವ್ರ ಪಕ್ಕನೆ ಕುತ್ಕೋತಾರಲ್ಲ ಒಬ್ರು, ಅವರು ಆಗ್ಲಿಕ್ಕೆ ಇದು ಕೇಳಕ್ಕೆ ಬರಲ್ಲ. ಯಾಕೆ ಕೇಳಕ್ಕೆ ಬರಲ್ಲ ಅಂದರೆ, ಇಲ್ಲಪ್ಪ ಇಲ್ಲಿ ಎಲೆಕ್ಷನ್ ನಿಂತ್ರೆ ಏನಾಗ್ತದೋ ಅನ್ನೋ ಮಟ್ಟಕ್ಕೆ ಆಗೋಗ್ಬಿಟ್ಟಿದೆ ಅದನ್ನು. ಈಗ ಎಲ್ಲಿ ಮಂಡ್ಯ, ಈಗ ನಮ್ಮ ರಾಮನಗರ, ಹಾಸನ, ಆಮೇಲೆ ತುಮಕೂರಿನ ಕೆಲವು ಭಾಗ, ಅಲ್ಲೂ ಅಷ್ಟೇ. ಎಲ್ಲಿ ಗೊತ್ತಾ, ನಿಮ್ಮ ನಾರ್ತ್ ಅಲ್ಲೂ ಕೆಲವು ಭಾಗಗಳು ಮುಸ್ಲಿಂ ಅವರಾಗ್ಲಿ ಅವರು ಮುಂದೆ ಬರ್ಬೇಕು. ವಾತಾವರಣ ಅಂತ ಇರುತ್ತಲ್ವಾ, ನಾವು ಅಜಮ್ಮು ಸಾಂಕೇತಿಕವಾಗಿ ಯಾಕೆ ಹೇಳಿದೆ ಜಿಲ್ಲೆ ಅಂತಿದ್ಮೇಲೆ ನಾವು ಕೊಡ್ತೀವಿ ಒಂದೇ ಬೇರೆ ಕಮ್ಯುನಿಟಿ ಸಿಗೋದಿಲ್ಲ. ಇಲ್ಲ ಸರ್, ನಾವು ಈಗ ಅದು ಸಮಸ್ಯೆ ಬರ್ತದೆ. ಇಲ್ಲ ಸರ್, ಅಜೀಮ್ ನಾವು ಇಲ್ಲಿ ಕೊಟ್ಟವಲ್ಲ ಹೆಬ್ಬಳದಲ್ಲಿ ಜಾಸ್ತಿ ಪ್ರಸನ್ನ ಎತ್ತಿರೋದು ನಿಜವಾದ ಮಾತು. ಯಾಕಂತಂದ್ರೆ ಎಲ್ಲೆಲ್ಲಿ ಯಾರ್ಯಾರು ಡಾಮಿನೆಂಟ್ ಇದಾರೋ ಆ ಡಾಮಿನೆಂಟ್ ಅನ್ನೋದು ಉಳ್ಕೊಂಡ್ಬಿಡುತ್ತೆ. ನಿಮ್ಗೆ ಅಲ್ಲಿ ಬಂದಾಗ ನಮ್ಗೆ ಬೇಡಪ್ಪ, ನಾವು ಇಲ್ಲಿ ಸ್ಟ್ರಾಂಗ್ ಇದೀವಿ ಅನ್ನೋದು. ಲಿಂಗಾಯತ್ರ ಬೆಲ್ಟ್ಗೆ ಹೋದ್ರೆ ನಾವು ಸ್ಟ್ರಾಂಗ್ ಇದೀವಿ ಅಂತೇಳಿ, ಅಥವಾ ಯಾರೋ ಒಂದು ಕೆಲವು ಕಮ್ಯುನಿಟಿ ಆ ಏರಿಯಾದಲ್ಲಿ ಇದ್ರೆ ನಾವೇ ಸ್ಟ್ರಾಂಗ್ ಅಂತ. ಅಂದ್ರೆ ಯಾರಿಗೂ ಯಾವ್ದನ್ನು ಬಿಟ್ಕೊಡಕ್ ಇಷ್ಟ ಇಲ್ಲ. ಒಂದು ಜಾತಿ ಲೆಕ್ಕಾಚಾರ ಖಂಡಿತ ಜಾತಿ ಲೆಕ್ಕಾಚಾರ ಮಾತ್ರ ಅಲ್ಲ. ರಾಮನಗರ ಮತ್ತು ಮಂಡ್ಯ ಅವರು ಹೇಳಿದ್ರು, ಅಲ್ಲಿ ಇರ್ತಕ್ಕ ಪ್ರಬಲವಾಗಿರ್ತಕ್ಕಂಥ ಕೋಮುಗಳಲ್ಲಿ ಬೆಳ್ಕೊಂಡಿರ್ತಕ್ಕಂಥ ನಾಯಕರು ಇರ್ತಾರೆ, ಅದಕ್ಕೋಸ್ಕರ ಪ್ರಬಲ ಟಿಕೆಟ್ ಕೇಳ್ತಾರೆ. ಅದು ಹಾಗಾದ್ರೆ ಯಾರಾದ್ರೂ ಸಣ್ಣ ಸಮುದಾಯ ಹೆಂಗ್ ಬೆಳೆಯುತ್ತೆ ಸರ್? ಈಗ ಯಾರೊಬ್ರು ಬೆಳ್ಕೊಂಡ್ರೆ ಎಲ್ಲಿ ಬೆಳೆಯಕ್ಕೆ ಅವಕಾಶ ಸಿಗುತ್ತೆ? ಅವಕಾಶ ಸಿಗುತ್ತಾ? ಮಂಡ್ಯ ಜಿಲ್ಲೆನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಇಲ್ವಾ ಅಲ್ಲಿ ಸರ್? ಎಷ್ಟು ಜನ ಇದ್ದಾರೆ ಅಂತ ನೋಡ್ಬೇಕು. ನಿಮ್ಗೆ ಹೇಳ ಸರ್, ಎಲ್ಲಾದ್ರೂ ನೀವು ಮೆಜಾರಿಟಿ ಇದೆ ಯಾವುದೇ ಒಂದು ಜಾತಿ ಅಂದ್ರೆ ದೇವರಾಣೆ ಮೆಜಾರಿಟಿ ಇಲ್ಲ. ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ, 45% ಇದೀವಿ ಅಂತ ಹೇಳಿದ್ರೆ ಅದು ಮೆಜಾರಿಟಿ ಕಾಣುತ್ತೆ. ಯಾಕೆ ಕಾಣುತ್ತೆ ಅಂತಂದ್ರೆ ಸರ್, ಈಗ ಮುಸಲ್ಮಾನರೆಲ್ಲೋ ಕಮ್ಮಿ ಇರ್ತಾರೆ, ಯಾವ್ದು ಕಮ್ಮಿ ಇರ್ತಾರೆ, ವೀರಶೈವರೆಲ್ಲೋ ಕಮ್ಮಿ ಇರ್ತಾರೆ, ಬ್ರಾಹ್ಮಣರೆಲ್ಲೋ ಕಮ್ಮಿ, ಎಲ್ಲ ಮಿಕ್ಸ್ ಆಗಿ 55 ಹೊಂಟೋಗಿರುತ್ತದು. ಬಟ್ ಮುಂದೆ ಜಾತಿ 40-45 ಇತ್ತು ಅಂದ್ರೆ ಗೌಡ್ರೆ, ಈ ಏನು ಬೈ ಎಲೆಕ್ಷನ್ ಮುಗಿದೋಗುತ್ತೆ, ರಿಸಲ್ಟ್ ಬರುತ್ತಲ್ಲ, ಅನಂತರ ಈ ಜಂಪಿಂಗ್ ಸ್ಟಾರ್ಗಳು ಶುರು ಆಗ್ಬಿಡ್ತಾರೆ. ಖಂಡಿತ ನಿಮ್ಮಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ. ಆಮೇಲೆ ಒಂದಿನ ನಿಮ್ಮ ಮನೆ ಕಾಣಿಸ್ಕೊತಾರೆ, ಒಂದಿನ ಶಿವಕುಮಾರ್ ಮನೆಗೆ ಇರ್ತಾರೆ, ಒಂದಿನ ನಾಗರಾಜ್ ಯಾದವ್ ಮನೆಗೆ ಇರ್ತಾರೆ. ಈಗ ನೋಡಿ ಸರ್, ಇವರಲ್ಲಿ ಹೋಗೋದು ಬಹಳ ಕಮ್ಮಿ ಸರ್. ನಮ್ಗೆ ಹೇಳ್ಬಿಡ್ತಾರೆ, ಅವ್ರಿಬ್ರು ಏನೇ ಹೇಳ್ಕೊಳ್ಳಿ. ಕಾಂಗ್ರೆಸ್ ಅವರು ಬಿಜೆಪಿಗೆ ಹೋಗ್ತಾರೆ ಅನ್ನೋದು ಬಹಳ ಕಮ್ಮಿ ಸರ್, ಹೇಳ್ತೀನಿ. ಅವರಲ್ಲಿ ಏನೋ ಒಂಥರ ಮೊದಲಿಂದ ಬಂದ್ಬಿಟ್ಟಿದೆ. ನಮ್ದೇನಾಗಿದೆ ಅಂತಂದ್ರೆ ನಾವು ಎಲ್ರಿಗೂ ಸರ್ವಸಮ್ಮತವಾದ ಜಾಸ್ತಿ ಇದೆ. ಹಾಗಾದ್ರೆ ಇವ್ರು ಹೆಂಗೋ ಅತಂತ್ರ ಸ್ಥಿತಿ ಬರ್ತದೆ. ಅತಂತ್ರ ಬರೋದು ಯಾವಾಗ ಮುಂದಿನ ತೀರ್ಮಾನ. ಶಿವಕುಮಾರ್ ಅವರೇ ಮತ್ತೆ ನಮ್ಮ ಮರ್ಲಿಂಗೇಗೌಡರೆ, ಪ್ರಸನ್ನ ಕುಮಾರ್ ಅವರೇ, ತಮಗೆ ಧನ್ಯವಾದ. ಯಾಕಂತಂದ್ರೆ ಇದು ಚುನಾವಣಾ ಅಖಾಡಕ್ಕೆ ಬೇಕಾದಂತ ಒಂದು ರಂಗ ತಾಲೀಮು ಅಂತ ಹೇಳ್ತಾರೆ. ಅಂದ್ರೆ ಪ್ರತಿಯೊಬ್ಬರು ಕೂಡ ನಮ್ದು ಈ ಸಲ ನಾವೇ ಕುಸ್ತಿ ಹೊಡೆಯೋದು, ಊರೆಲ್ಲ ಟಾಮ್ ಹೊಡೆಯೋದು. ಇದು ಮೋಸ್ಟ್ಲಿ ಸದ್ಯಕ್ಕೆ ಟಾಮ್ ಹೊಡೆಯುವಂತ ಒಂದು ಪ್ರಯತ್ನ ನಡೀತಾ ಇದೆ, ಒಂದು ತಂತ್ರ. ಇದು ಒಂದು ರೀತಿ ಹಳ್ಳಿ ಭಾಷೆಯಲ್ಲಿ ಅದು ಕಾಗೆ ಆರಿಸೋದು ಅಂತ ಹೇಳ್ತಾರೆ. ಸೊ ಹಂಗಾಗಿ ಕಾಗೆ ಆರಿಸುವಂತ ನಡೀತಾ ಇದೆ. ವಾಸ್ತವವಾಗಿ ಅದು ಕಾಗೇನೂ ಅಲ್ಲ, ಯಾಕಂದ್ರೆ ಒಳಗಡೆ ನಡೀತಿರ್ತಕ್ಕಂಥ ಬೆಳವಣಿಗೆಗಳು. ಆದರೆ ಎದುರಾಳಿಗಳನ್ನು ಮಾನಸಿಕವಾಗಿ ಕುಗ್ಗಿಸುವಂಥ ಪ್ರಯತ್ನ ಪ್ರತಿಯೊಂದು ರಾಜಕೀಯ ಪಕ್ಷ ಮಾಡ್ತಾ ಇದೆ. ಕಾಂಗ್ರೆಸ್ ಮಾಡ್ತಾ ಇದೆ, BJP ಮಾಡ್ತಾ ಇದೆ, JDS ಕೂಡ ಮಾಡ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಶಾಸಕರು ಯಾವ ಪಕ್ಷಕ್ಕೆ ಸೇರ್ತಾರೋ ಅದು ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ. ಮುಂದಿನ ದಿನಗಳು ಹೇಳ್ತು ಅಂತ ಹೇಳ್ತೀವಿ. ಇವತ್ತಿನ ವಿಶೇಷ ಚರ್ಚೆ ಮುಗಿಸ್ತಾ ಇದ್ದೀನಿ. ಸುದ್ದಿ TV, ನಾವು ಸುಳ್ಳು ಹೇಳಲ್ಲ.